ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕೆಇದವ್ರ ಮೈಂಡ್ಸೆಟ್ ಏನು, ಕೆಇದವರು ಸಂವಿಧಾನದ ಮೇಲೆ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ, ಇಲ್ಲಿವರೆಗೆ ಯಾವ ಥರ ಕೇಳಿದ್ದಾರೆ, ಮುಂದೆ ಯಾವ ಥರ ಕೇಳ್ತಾರೆ, ಅದನ್ನು ಕೂಡ ಇವತ್ತಿನ ಕ್ಲಾಸಲ್ಲಿ ಚರ್ಚೆ ಮಾಡೋಣ. ಆಮೇಲೆ ಅದ್ರ ಜೊತೆಗೆ ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಚರ್ಚೆ ಮಾಡ್ತೇನೆ. ಓಕೆ, ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲೂ ಕೂಡ ವೀಡಿಯೋಸ್ಗಳು ಬರ್ತಾನೆ ಹೋಗುತ್ತೆ. ಓಕೆ, ಫಸ್ಟ್ ಕ್ವಶನ್ ನೋಡೋಣ. ಒಂದು 2-3 ಕ್ವಶನ್ ನೋಡಿ, ಆಮೇಲೆ ಕೆಇ ಮೈಂಡ್ಸೆಟ್ ಬಗ್ಗೆ, ಕೆಇದವರ ಏನು ಹೆಂಗೆ ಆಟ ಆಡ್ತಾರೆ ಅದನ್ನು ಕೂಡ ನೋಡೋಣ. ಫಸ್ಟ್ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವ ಒಂದು ಕಾರ್ಯವನ್ನು ಭಾರತದ ಸಂಸತ್ತು ನಿರ್ವಹಿಸುವುದಿಲ್ಲ ಅಂತಿದೆ. ಸಂಸತ್ತು ಯಾವ ಕಾರ್ಯ ಮಾಡುವುದಿಲ್ಲ ಅಂತಿದೆ. ಫಸ್ಟ್ ಆಪ್ಷನ್ ನೋಡಿ, ಅದು ಕಾನೂನುಗಳನ್ನು ಮಾಡುತ್ತದೆ, ಅದು ಮಂತ್ರಿಗಳ ಮೇಲೆ ಹಿಡಿತ ಸಾಧಿಸುತ್ತದೆ, ಅದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತದೆ, ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸುತ್ತದೆ ಅಂತಿದೆ. ಓಕೆ, ಇಲ್ಲಿ ಹಾಗಾದರೆ ಆನ್ಸರ್ ಯಾವುದು ಅದರ ಕಾರ್ಯವಲ್ಲ ಅಂದರೆ ಸಿ ಆನ್ಸರ್ ಆಗುತ್ತೆ. ಬಹುಶಃ ತಾವು ಭಾಳ ಜನ ಗೆಸ್ ಮಾಡಿದ್ರಂತ ಭಾವಿಸ್ತೇನೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಸಂಸತ್ತು ನೇಮಕ ಮಾಡುವುದಿಲ್ಲ. ಹಾಗಾದ್ರೆ ಯಾರು ನೇಮಕ ಮಾಡ್ತಾರೆ ಸರ್ ನ್ಯಾಯಾಧೀಶರನ್ನು ಅಂದರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರೇ. ಒಂದು ಕೊಲಿಜಿಯಂ ಅಂತ ಮಾಡ್ಕೊಂಡಿದ್ದಾರೆ. ಕ್ಲಿಯರ್ ಇದೆಯಾ? ಕೊಲಿಜಿಯಂ ಅಂದರೆ ಒಂದು ಗುಂಪು, ಕೊಲಿಜಿಯಂ ಅಂತ ಬರುತ್ತೆ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮತ್ತು ಹಿರಿಯ ನ್ಯಾಯಾಧೀಶರು ಸೇರಿಕೊಂಡು ಮತ್ತೊಬ್ಬ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ. ಇದು ಪ್ರಪಂಚದಲ್ಲಿ, ಭಾರತದಲ್ಲಿ ಮಾತ್ರ ಇದೆ. ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆ ದೇಶದ ರಾಷ್ಟ್ರಪತಿನೋ ಅಥವಾ ಸಂಸತ್ತು ನ್ಯಾಯಾಧೀಶರನ್ನ, ಜಡ್ಜ್ಗಳನ್ನು ನೇಮಕ ಮಾಡುತ್ತೆ. ಆದರೆ ಭಾರತದಲ್ಲಿ ಒಬ್ಬ ನ್ಯಾಯಾಧೀಶ ಮತ್ತೊಬ್ಬ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತೆ. ಸೊ ಇದು ಏನು ತೋರಿಸುತ್ತೆ ಅಂದರೆ ಭಾರತದ ಸಂವಿಧಾನದಲ್ಲಿ ನ್ಯಾಯಾಂಗಕ್ಕೆ ಹೆಚ್ಚಿನ ಅಧಿಕಾರ ಇದೆ, ತುಂಬ ಅಧಿಕಾರ ಇದೆ ಅಂತ ತೋರಿಸುತ್ತೆ. ಸೊ ಇದು ಸರಿಯಲ್ಲ ಅಂತ ಹೇಳಿ ಅರುಣ್ ಜೇಟ್ಲಿ ಏನು ಮಾಡಿದ್ರು, 2014ರಲ್ಲಿ NJAC ಅಂತ ತಗೊಂಡು ಬಂದರು. ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತ ಕರಿತೀವಿ, ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಅಂತ ಕರಿತೀವಿ. ಸೊ ಇದು ಕೊಲಿಜಿಯಂ ಬೇಡ, ಜಗತ್ತಿನಾದ್ಯಂತ ನ್ಯಾಯಾಧೀಶರನ್ನ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿನೋ ಅಥವಾ ಸಂಸತ್ತು ಮಾಡುತ್ತೆ. ಅದೇ ಥರ ನಮ್ಮ ದೇಶದಲ್ಲಿ ಆಗ್ಬೇಕಂತ NJAC ತಗೊಂಡು ಬಂದರು. ಅದು 99ನೇ ಸಂವಿಧಾನ ತಿದ್ದುಪಡಿ, 99th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್, 99ನೇ ಸಂವಿಧಾನ ತಿದ್ದುಪಡಿ ತಗೊಂಡು ಬಂದರು. ಆದರೆ ಮುಂದೆ ಸುಪ್ರೀಂ ಕೋರ್ಟ್ ಮುಂದೆ ಕೆಲವೇ ತಿಂಗಳಲ್ಲಿ ಏನು ಮಾಡುತ್ತೆ, ಇದನ್ನು ಸ್ಕ್ವಾಶ್ ಮಾಡುತ್ತೆ, ಹೊಡೆದು ಹಾಕಿಬಿಡುತ್ತೆ. ಸೊ ಈ ಒಂದು 99ನೇ ಸಂವಿಧಾನ ತಿದ್ದುಪಡಿ ಸಂವಿಧಾನ ಬಾಹಿರ, ಇದು ಸಂವಿಧಾನದ ಮೂಲ ಸಂರಚನೆಗೆ ಧಕ್ಕೆ ಉಂಟು ಮಾಡುತ್ತೆ. ಇಟ್ ವೈಲೇಟ್ಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಡುತ್ತೆ. ಸೊ ಹೀಗಾಗಿ ಇದು 99ನೇ ಸಂವಿಧಾನ ತಿದ್ದುಪಡಿ ರದ್ದಾಗುತ್ತೆ. ಕ್ಲಿಯರ್ ಇದೆಯಾ? ಸೊ ಇಲ್ಲಿವರೆಗೂ, ಇವತ್ತಿನವರೆಗೂ ನಮ್ಮ ದೇಶದಲ್ಲಿ ಒಬ್ಬ ನ್ಯಾಯಾಧೀಶನನ್ನು ಮತ್ತೊಬ್ಬ ನ್ಯಾಯಾಧೀಶರೇ ನೇಮಕ ಮಾಡ್ತಾರೆ. ಸೊ ಇದು ನ್ಯಾಯಾಂಗಕ್ಕಿರುವಂಥ ಅತ್ಯಂತ ಅಧಿಕಾರ, ಅತಿ ದೊಡ್ಡ ಪಾವರ್ ಅಂತ ಹೇಳ್ತೀವಿ. ಕ್ಲಿಯರ್ ಇದೆಯಾ? ಇದು ಸಂಸತ್ತಿಗೆ ಸಂಬಂಧಪಟ್ಟಿಲ್ಲ. ನೆಕ್ಸ್ಟ್ ಇಲ್ಲಿ ಒಂದೇದು ನೋಡಿ, ಕಾನೂನುಗಳನ್ನು ಮಾಡುತ್ತದೆ. ಹೌದು, ಸಂಸತ್ತು ಕಾನೂನುಗಳನ್ನು ಮಾಡುತ್ತೆ. ಆ ಕಾನೂನುಗಳಲ್ಲಿ ಏನಾದರೂ ತಪ್ಪಿದ್ರೆ ಅದು ಸರಿಪಡಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಅಥವಾ ಸರಿಪಡಿಸೋಕ್ಕಾಗಿಲ್ಲ ತೆಗೆದು ಬಿಸಾಕತ್ತೆ. ವಾಚ್ ಡಾಗ್, ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ವಾಚ್ ಡಾಗ್, ಕಾವಲು ನಾಯಿ ಥರ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಅದು ಮಂತ್ರಿಗಳ ಮೇಲೆ ಹಿಡಿತ ಸಾಧ್ಯ. ಎಸ್, ಸಂಸತ್ತಿಗೆ ಮಂತ್ರಿಗಳ ಮೇಲೆ ಹಿಡಿತ ಇದೆ. ನಿಮಗೆ ಗೊತ್ತಿರಲಿ, ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಕ್ಲಾಸಲ್ಲಿ ಯಾರೋ ಒಬ್ರು ಇದ್ದಾರೆ, ಸುರೇಶ್ ಇದ್ದಾರೆ ಅನ್ಕೊಳ್ಳೋಣ. ಸುರೇಶ್, ನೀವು ಮಂತ್ರಿ ಇದ್ದೀರಾ. ಓಕೆ, ನಿಮಗೆ ಮಂತ್ರಿ ಮಾಡಿದ್ದಾರೆ. ನೀವು ವೈಯಕ್ತಿಕವಾಗಿ ಯಾರಿಗೆ ಜವಾಬ್ದಾರರು ಅಂದರೆ ಇಂಡಿವಿಜುವಲಿ ಯು ಆರ್ ರೆಸ್ಪಾನ್ಸಿಬಲ್ ಟು ದಿ ಪ್ರೆಸಿಡೆಂಟ್, ರಾಷ್ಟ್ರಪತಿಗೆ ಜವಾಬ್ದಾರರು. ನೀವೊಬ್ಬರು ಕೇಂದ್ರ ಮಂತ್ರಿ ಇದ್ದೀರಾ, ವೈಯಕ್ತಿಕವಾಗಿ ಇಂಡಿವಿಜುವಲಿ ಯಾರಿಗೆ ನೀವು ಜವಾಬ್ದಾರಿ, ರಾಷ್ಟ್ರಪತಿ. ಯಾಕಂದರೆ ನಿಮಗೆ ಪ್ರಮಾಣ ವಚನ ಬೋಧಿಸೋದವ್ರೆ, ನಾಳೆ ನೀವು ರಾಜೀನಾಮೆ ಕೊಡಬೇಕಾದ್ರೆ ಅವರಿಗೆ. ಆದರೆ ಸಾಮೂಹಿಕವಾಗಿ, ಸುರೇಶ್ ಅವರೇ, ನೀವು ಸಾಮೂಹಿಕವಾಗಿ, ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲಿ, ನೀವು ಸಾಮೂಹಿಕವಾಗಿ ಯಾರಿಗೆ ಜವಾಬ್ದಾರ ಅಂದರೆ ಸಂಸತ್ತಿಗೆ ಜವಾಬ್ದಾರರು. ಯಾಕಂದರೆ ಇಡೀ ಮಂತ್ರಿಮಂಡಲವನ್ನು ತೆಗೆದು ಬಿಸಾಕುವ ಅಧಿಕಾರ ಸಂಸತ್ತಿಗಿರುತ್ತೆ. ಈ ಮಂತ್ರಿಮಂಡಲ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಇವರನ್ನು ನಾವು ಕೆಳಗೆ ಇಳಿಸ್ತೀವಿ ಅಂತ ಸಂಸತ್ತು ಮನಸ್ಸು ಮಾಡಿದ್ರೆ ಇಳಿಸ್ಬೋದು. ಅರ್ಥ ಆಗ್ತಿದೆಯಾ? ಸೊ ಮಂತ್ರಿಮಂಡಲ ವೈಯಕ್ತಿಕವಾಗಿ ರಾಷ್ಟ್ರಪತಿಗೆ ಜವಾಬ್ದಾರಿ, ಆದರೆ ಮಂತ್ರಿಮಂಡಲ ಸಾಮೂಹಿಕವಾಗಿ, ಕಲೆಕ್ಟಿವ್ಲಿ ಸಂಸತ್ತಿಗೆ ಜವಾಬ್ದಾರ. ಕ್ಲಿಯರ್ ಇದೆಯಾ? ನೆಕ್ಸ್ಟ್, ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸುತ್ತದೆ. ಎಸ್, ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡದೆ ರಾಜ್ಯಸಭಾ ಸದಸ್ಯರು, ಲೋಕಸಭಾ ಸದಸ್ಯರು ಮತ್ತು ಆಯಾ ರಾಜ್ಯಗಳ ವಿಧಾನಸಭಾ ಸದಸ್ಯರು. ಎಸ್, ದೆರ್ ಇಸ್ ನೋ ಡೌಟ್. ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಸೀದಾ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಓಕೆ, ಸೊ ಮತ್ತೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಮತ್ತೆ ವಿಡಿಯೋ ಇನ್ನೊಂದ್ಸಲ ನೋಡ್ರಿ, ಇನ್ನೊಂದ್ಸಲ ವಾಪಸ್ ನೋಡ್ರಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸೆಕೆಂಡ್ ಕ್ವೆಶನ್ ನೋಡಿ, ಸಂವಿಧಾನದ ಪ್ರಕಾರ ರಾಜ್ಯಪಾಲರು ತನ್ನ ನಡವಳಿಕೆಗೆ ಮುಂದೆ ಕಾಣಿಸಿದ ಒಬ್ಬರಿಗೆ ಜವಾಬ್ದಾರಾಗಿರುತ್ತಾರೆ. ಸೊ ರಾಜ್ಯಪಾಲರು ಯಾರಿಗೆ ಜವಾಬ್ದಾರಾಗಿರ್ತಾರೆ ಅಂತ ಪ್ರಶ್ನೆ ನೋಡಿ. ಪ್ರಜಾಪ್ರಭುತ್ವ ಅಂದರೆ ಜವಾಬ್ದಾರಿ ಇರುತ್ತೆ, ಎಲ್ಲ ಕಡೆ ಜವಾಬ್ದಾರಿ ಇರುತ್ತೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಜವಾಬ್ದಾರಿ. ನೀವು ನಿಮ್ಮ ತಂದೆ ತಾಯಿ ಜವಾಬ್ದಾರರು. ಯಾಕಂದರೆ ನೀವು ಉಳಿದವ್ರು ಹೊರಗಿನ ಬಂದು 108 ಮಾತಾಡಲಿ, ದುನಿಯಾದ ಮಾತಾಡಲಿ, ಅವ ಕುಡಿತಾನ, ತಿಂತಾನ, ಓದಲ್ಲ, ಬರೆಯಲ್ಲ, ಬರೀ ಸಿನಿಮಾ ನೋಡ್ತಾನೆ, ಕಿಸಬೈ ನಾ ಏನಕ್ಕೆ ಮಾಡ್ಕೊಳಕ್ಕೆ ನೀ ಯಾವ ನನಗೆ ಕೇಳಕ್ಕೆ. ಎಸ್, ಇದು ಕರೆಕ್ಟ್. ಆದರೆ ನೀವು ತಂದೆ ತಾಯಿಗೆ ಹಂಗೆ ಅನ್ನಕ್ಕೆ ಬರಲ್ಲ, ನೀವು ತಂದೆ ತಾಯಿಗೆ ಜವಾಬ್ದಾರರು. ಹಾಗೆಯೇ ಪ್ರಜಾಪ್ರಭುತ್ವದಲ್ಲಿ ಒಬ್ಬೊಬ್ಬರು ಜವಾಬ್ದಾರಿ ಇರ್ತದೆ. ಸೊ ಇಲ್ಲಿ ರಾಜ್ಯಪಾಲರು ಯಾರಿಗೆ ಜವಾಬ್ದಾರಪ್ಪ ಅಂತ ಬಂದರೆ, ಇಲ್ಲಿ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ರಾಜ್ಯದ ಮುಖ್ಯಮಂತ್ರಿ, ಉಪರಾಷ್ಟ್ರಪತಿ ಇದೆ ರಾಷ್ಟ್ರಪತಿ. ಯಾಕಂದರೆ ರಾಜ್ಯಪಾಲರು ನೇಮಕ ಮಾಡೋದು ರಾಷ್ಟ್ರಪತಿಗಳು.
ಆಮೇಲೆ ರಾಜ್ಯಪಾಲರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಂದ್ರೆ ರಾಷ್ಟ್ರಪತಿಗಳಿಗೆ. ಸೊ ಹೀಗಾಗಿ ರಾಷ್ಟ್ರಪತಿಗೆ ಜವಾಬ್ದಾರ ಆಗ್ತಾರೆ. ಹಾಗಾದರೆ ಸರ್ ಇದು ರಾಷ್ಟ್ರಪತಿಗಳ ವಿವೇಚನ ಅಧಿಕಾರವೇ? ಈಸ್ ಇಟ್ ಎ ಡಿಸ್ಕ್ರಿಷನರಿ ಪವರ್? ನೋ. ದ ಪ್ರೆಸಿಡೆಂಟ್ ವಿಲ್ ಅಪಾಯಿಂಟ್ ಎನಿ ಗವರ್ನರ್ ಆಫ್ ಎನಿ ಸ್ಟೇಟ್ ವಿತ್ ದ ಏಡ್ ಅಂಡ್ ಅಡ್ವೈಸ್ ಗಿವನ್ ಬೈ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. ಪ್ರಧಾನಮಂತ್ರಿಯನ್ನೊಳಗೊಂಡ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ನೇಮಕ ಮಾಡುತ್ತಾರೆ. ಕ್ಲಿಯರ್ ಇದೆಯಾ? ಎಸ್. ಓಕೆ, ಬಿ ಆನ್ಸರ್. ಆಮೇಲೆ ಸ್ವಲ್ಪ ಈಗ ಕೆ ಮೈಂಡ್ಸೆಟ್ ಬಗ್ಗೆ ನಾನು ಮಾತಾಡ್ತೇನೆ. ಕೆ ಇದವ್ರು ಹೆಂಗೆ ಆಟ ಆಡ್ತಾರೆ, ಏನು ಕ್ವಶನ್ಸ್ ಇಲ್ಲಿವರೆಗೂ ಸುಮಾರು ಹಿಂದಿನ ಒಂದು 8-10 ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದ್ರೆ, ಕೆ ಇದವ್ರು ಇಲ್ಲಿವರೆಗೆ ಎಕ್ಸಾಮ್ ಮಾಡಿದ್ದಾರೆ ನೋಡ್ರಿ, 8-10 ನಾನು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೀನಿ. ಸಂವಿಧಾನ ವಿಷಯಕ್ಕಂತ ಬಂದರೆ, ಯಾಕಂದರೆ ನಾನು ಇವತ್ತು ಸಂವಿಧಾನದ ಪ್ರಶ್ನೆಗಳು ಚರ್ಚೆ ಮಾಡ್ತಾ ಇದ್ದೀನಿ, ಸಂವಿಧಾನ ಮತ್ತು ರಾಜಕೀಯ. ನಿಮ್ಮ ಸಿಲೆಬಸ್ ಬರೀ ಸಂವಿಧಾನ ಅಷ್ಟೇ ಅಲ್ಲ, ಸಂವಿಧಾನ ಮತ್ತು ರಾಜಕೀಯ, ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪಾಲಿಟಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪಾಲಿಟಿ. ಕ್ಲಿಯರ್ ಇದೆಯಾ? ಸೊ ಈ ವಿಷಯಕ್ಕೆ ಬಂದಾಗೆ ಇಲ್ಲಿವರೆಗೂ ನಾನು 8-10 ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೀನಿ. ಯಾರ್ದು ಕೆ ಇದವ್ರನ್ನ ಹೇಳ್ತಾ ಇರೋದು, ಕೆ ಮೈಂಡ್ಸೆಟ್. ಯಾಕಂದರೆ ಈಗ ನೆಕ್ಸ್ಟ್ ಈಗ PC ಎಲ್ಲ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಗಳು ಎಲ್ಲ ಕೆ ಇದವರೇ ಮಾಡ್ತಾರೆ, ಪರೀಕ್ಷೆಗಳು ಅವರೇ ಕಂಡಕ್ಟ್ ಮಾಡ್ತಾರೆ. ಮುಂದೆ ನೀವು ಯಾವುದೇ ಎಕ್ಸಾಮ್ ನೋಡ್ರಿ. ಸೊ ಇಲ್ಲಿ 8-10 ಪ್ರಶ್ನೆ ಪತ್ರಿಕೆಗಳೆಲ್ಲ ನೋಡಿದಾಗ ಸರಾಸರಿ ಸಂವಿಧಾನಕ್ಕೆ ಸಂಬಂಧಪಟ್ಟಾಗೆ 8ರಿಂದ 12 ಕ್ವಶನ್ಸ್ ಬರ್ತಾ ಹೋಗಿದೆ. ಸರ್ ಮುಂದೆ ಇಷ್ಟೇ ಬರ್ತದೇನ್ರಿ ಅಂತ ಕೇಳಬೇಡ್ರಿ, ನಾವು ಗೆಸ್ ಮಾಡ್ಬೋದು. ಬಟ್ ಹೆಚ್ಚು ಕಡಿಮೆ ಬಂದರೂ ನಾವು ರೆಡಿ ಇರಬೇಕು. ಸರ್ಪ್ರೈಸ್ಗಳಿಗೆ ಯಾವಾಗಲೂ ರೆಡಿ ಇರಿ ನೀವು. ನಾ ಪದೇ ಹೇಳ್ತಿರ್ತೇನೆ, ನಿಮ್ಮ ಗರ್ಲ್ಫ್ರೆಂಡ್ ನಿಮ್ಗೆ ಸರ್ಪ್ರೈಸ್ ಕೊಡ್ತಿರ್ತಾಳೆ, ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡು, ಒಂದು ಬೇಬಿ, ಅಥವಾ ನೀವು ಅವ್ರಿಗೆ ಒಂದು ಏನಾದ್ರು ಸರ್ಪ್ರೈಸ್ ಕೊಡ್ತೀರಾ, ಒಂದು ಫ್ಲವರ್ ಕೊಡ್ತೀರಾ, ಹೂವು ಕೊಡ್ತೀರಾ, ಕಿತ್ತೋಗಿರೋ ಹೂವು ಕೊಡ್ತೀರಾ, ಸರ್ಪ್ರೈಸ್. ಸೊ ಎಕ್ಸಾಮ್ ಕೆ ಇದವರು ಕೂಡ ನಿಮ್ಗೆ ಸರ್ಪ್ರೈಸ್ ಕೊಡ್ತಾರಾ? ಬಾಯಿಲಿ ಅದೇನು ಸರ್ಪ್ರೈಸ್, ನಂದು ಸರ್ಪ್ರೈಸ್ ನೋಡಿ ಹೆಂಗಿದೆ ಅಂತ. ಸೊ ನೀವು ಏನು ಅನ್ಕೊಂಡಿರ್ತಾರಲ್ಲ, ಅನ್ಕೊಂಡಿಕ್ಕಿಂತ ಉಲ್ಟಾ ಹೊಡೆದ್ಬಿಡ್ತಾರೆ ಮ್ಯಾಮ್. ಅದಕ್ಕೆ ರೆಡಿ ಇರಬೇಕು ನೀವು. ಸೊ ನೀವು ಓವರಾಲ್ ಆಗಿ ಸ್ಟಡಿ ಮಾಡಬೇಕು. ಈಗ ನಾನು ಹೇಳೋ ಉದ್ದೇಶ ಇಷ್ಟೇ, 8ರಿಂದ 12 ಅಂದರೆ ನೀವು ಸರಾಸರಿಯಾಗಿ ತೊಗೋಬೇಕು. ಆದರೆ ಸಂವಿಧಾನ ಎಲ್ಲವನ್ನೂ ನೀವು ಸರಿಯಾಗಿ ತಿಳ್ಕೊಂಡಿರ್ಬೇಕು. ಅದರಲ್ಲಿ ಸರ್ ಈ 8ರಿಂದ 12 ಕ್ವಶನ್ ಯಾವ ಟಾಪಿಕ್ಗಳಿಂದ ಬಂದಿದೆ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಟಾಪಿಕ್ಗಳು ಯಾವ್ಯಾವು ಅಂತ ಅದನ್ನು ಕೂಡ ಹೇಳ್ತೀನಿ ನಾನು. ಸರಿಸುಮಾರು 8 ಟಾಪಿಕ್ಗಳಿದೆ. ಓಕೆ, 8 ಟಾಪಿಕ್ಗಳಿದೆ, ರೈಟ್, 8 ಟಾಪಿಕ್ಗಳಿದೆ ಅನ್ಕೋತೀನಿ. ಸೊ 8 ಟಾಪಿಕ್ಗಳಲ್ಲಿ ಪ್ರಶ್ನೆ ಬಂದಿದೆ, 8 ಅಲ್ಲ 6, ಪ್ರಮುಖವಾಗಿ 6 ಟಾಪಿಕ್ಗಳಿದೆ. 6 ಟಾಪಿಕ್ಗಳ ಮೇಲೆ ಹೆಚ್ಚು ಕ್ವಶನ್ ಬಂದಿದೆ. 8ರಿಂದ 12 ಸುಮಾರು ಒಂದು 10 ಕ್ವಶನ್ ಬಂದಿದೆ ಅಂದರೆ ಅದರಲ್ಲಿ 7ರಿಂದ 8 ಕ್ವಶನ್ ಈ 6 ಟಾಪಿಕ್ಗಳಿಂದ ಬಂದಿದೆ. ಯಾವುದು ಅಂತ ನಿಮಗೆ ಇಂಟ್ರೆಸ್ಟ್ ಇದೆ? ಸೊ ನಾನು ಇಲ್ಲಿಗೆ ಫಸ್ಟೇ ಹೇಳ್ಬಿಡ್ತೀನಿ, ನಿಮಗೆ ವಾರ್ನಿಂಗ್ ಕೊಟ್ಬಿಡ್ತೀನಿ. ನಾನೀಗ ಹೇಳ್ತೀನಲ್ಲ, ಇದಕ್ಕೆ ಜಾಸ್ತಿ ಮಹತ್ವ ಕೊಡಿ ಅಷ್ಟೇ, ಹಂಗಂತೇಳಿ ಉಳಿದಿದ್ದು ಬಿಡಂಗಿಲ್ಲ. ನನಗೆ 6 ಟಾಪಿಕ್ಗಳು ಹೇಳ್ತೀನಿ ಅಂದ ತಕ್ಷಣ ಅವು ಅಷ್ಟೇ ಓದೋದಲ್ಲ, ಅರ್ಥ ಆಯ್ತಾ? ಸೊ ನಾನು ಮೊದಲೇ ಮುನ್ಸೂಚನೆ ಕೊಟ್ಟಿದ್ದೀನಿ. ನಾನು ಹೇಳುವ 6 ಟಾಪಿಕ್ಗಳಿಗೆ ಹೆಚ್ಚಿಗೆ ಮಹತ್ವ ಕೊಡಿ, ಹಂಗಂತೇಳಿ ಉಳಿದಿದ್ದು ಯಾವುದನ್ನ ಬಿಡ್ಕೂಡ್ದು, ಎಲ್ಲವನ್ನು ಓದ್ಕೊಂಡು ಹೋಗಬೇಕು. ಸಿಲೆಬಸ್ ಸೇರಿದೆ, ಅದನ್ನು ಸಿನ್ಸಿಯರಾಗಿ ನೀವು ಮಾಡ್ತಾನೆ ಹೋಗ್ಬೇಕು, ಬೇರೆ ದಾರಿ ಇಲ್ಲ. ಓಕೆ, ಹಾಗಾದರೆ 6 ಟಾಪಿಕ್ಗಳು ಯಾವುವು? 6 ಟಾಪಿಕ್ಗಳು. 6 ಟಾಪಿಕ್ಗಳು ಯಾವ ನೋಡಿ? ಫಸ್ಟ್ ಬರ್ಕೋರಿ, ಕೇಂದ್ರ ಮೂಲಭೂತ ವಿಷಯಗಳು. ಕೇಂದ್ರ ಮೂಲಭೂತ ವಿಷಯಗಳು ಅಂತ ಕರಿತೀವಿ. ಕೇಂದ್ರ ಮೂಲಭೂತ ಅಂದ್ರೆ ಕೋರ್ ಫಂಡಮೆಂಟಲ್ ಟಾಪಿಕ್ಸ್ ಅಂತ ಕರೀತಾರೆ. ಸಂವಿಧಾನದಲ್ಲಿ ಕೋರ್ ಫಂಡಮೆಂಟಲ್ ಟಾಪಿಕ್ಸ್ ಯಾವ್ಯಾವ್ರಿ? ಕೋರ್ ಫಂಡಮೆಂಟಲ್ ಟಾಪಿಕ್ಸ್. ಕೋರ್ ಫಂಡಮೆಂಟಲ್ ಟಾಪಿಕ್ಸ್ ಯಾವ್ದು? ಕೇಂದ್ರ ಮೂಲಭೂತ ವಿಷಯಗಳಂತ ಬಂದಾಗ ಯಾವ್ದಾದ್ರು ಬರುತ್ತೆ? ಸಂವಿಧಾನ ರಚನೆ ಬಗ್ಗೆ ಗೊತ್ತಾ? ಮೊದಲ ಸಭೆ ಯಾವ ನಡೀತು? ಡಿಸೆಂಬರ್ 9, 1946. ಧ್ಯೇಯಗಳ ನಿರ್ಣಯ ಯಾವಾಗ ಮಂಡಿಸಿದ್ರು? ಡಿಸೆಂಬರ್ 13, 1946. ಎಷ್ಟು ಜನ ಮಹಿಳಾ ಸದಸ್ಯರಿದ್ದರು? 15 ಜನ ಮಹಿಳಾ ಸದಸ್ಯರಿದ್ದರು ಸಂವಿಧಾನ ರಚನಾ ಸಭೆಯಲ್ಲಿ. ಪಾಕಿಸ್ತಾನ ಯಾಕೆ ಮೊದಲ ಸಭೆ ಬರಲಿಲ್ಲ? ಎಲ್ಲ ಡೀಟೇಲ್. ಆಮೇಲೆ ಸುಮಾರು 22 ಸಮಿತಿಗಳಿತ್ತು ಗೊತ್ತಾ ನಿಮಗೆ? ಸಂವಿಧಾನ ರಚನೆ ಮಾಡಬೇಕಾದ್ರೆ 22 ಕಮಿಟೀಸ್. ಅದರಲ್ಲಿ ಕರಡು ಸಮಿತಿ ಭಾಳ ಇಂಪಾರ್ಟೆಂಟು, ಡ್ರಾಫ್ಟಿಂಗ್ ಕಮಿಟಿ ಅಂತ ಕರಿತೀವಿ. ಎಲ್ಲ ಡೀಟೇಲ್. ಯಾಕಂದರೆ ಸಂವಿಧಾನ ಹೆಂಗೆ ರಚನೆ ಆಯ್ತದ್ದು ಗೊತ್ತಿಲ್ಲ ಅಂದಮೇಲೆ ನೀವು ಸಂವಿಧಾನ ಏನು ತಿಳ್ಕೊಂಡು ಏನು ಪ್ರಯೋಜನ? ಬುನಾದಿ ಅದು, ಮನೆಗೆ ಬುನಾದಿನೇ ಸರಿ ಇಲ್ಲ ಅಂದರೆ ಮುಂದೆ ಏನು ತಿಳ್ಕೊಂಡು ಏನು ಪ್ರಯೋಜನ? ಸೊ ಸಂವಿಧಾನ ರಚನೆಗೆ ಭಾಳ ಇಂಪಾರ್ಟೆಂಟ್ ಕೊಡಿ. ಸಮಿತಿಗಳು ಎಲ್ಲ ಬರುತ್ತೆ. ಆಮೇಲೆ ಯಾವ ದೇಶದಿಂದ ಎರವಲು ಪಡ್ಕೊಂಡು ಬಂದರು? ಯಾವ ದೇಶದಿಂದ ಎರವಲು, ಬಾರೋವಿಂಗ್ಸ್ ಅಂತ ಕರಿತೀವಿ. ಮೂಲಭೂತ ಹಕ್ಕುಗಳು ಅಮೇರಿಕ ದೇಶದಿಂದ, ಪ್ರಸ್ತಾವನೆ ಅಮೇರಿಕ ದೇಶದಿಂದ, ನ್ಯಾಯ ಪ್ರಸ್ತಾವನೆಯಲ್ಲಿರುವ ನ್ಯಾಯ ರಷ್ಯಾದ ಕ್ರಾಂತಿಯಿಂದ,
ಪ್ರಸ್ತಾವನೆಯಲ್ಲಿರುವ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ ಫ್ರೆಂಚ್ ಕ್ರಾಂತಿಯಿಂದ. ಅರ್ಥ ಆಗ್ತಿದೆಯಾ? ರಾಜ್ಯ ನಿರ್ದೇಶಕ ತತ್ವಗಳು ಐರಿಷ್ ದೇಶದಿಂದ, ಐರ್ಲೆಂಡ್ ದೇಶದಿಂದ, ಯಾವ ಯಾವ ದೇಶದಿಂದ ಎರವಲು ಪಡ್ಕೊಂಡು ಬಂದ್ರೆ ಅದ್ರ ಬಗ್ಗೆ ಗೊತ್ತಿರಬೇಕು. ಆಮೇಲೆ ಎಲ್ಲ ಡೀಟೇಲಾಗಿ ಮತ್ತೆ ಪ್ರಸ್ತಾವನೆ ಎಲ್ಲ ಇದರಲ್ಲಿ ಇರುತ್ತೆ, ಪ್ರಸ್ತಾವನೆ. ಆಮೇಲೆ ಭಾಗಗಳು, ಸಂವಿಧಾನದಲ್ಲಿ ಎಷ್ಟು ಭಾಗಗಳಿದೆ? ಈಗ ಪ್ರೆಸೆಂಟ್ 25 ಇದೆ, ಮುಂಚೆ 22 ಇತ್ತು, ಈಗ 25 ಇದೆ. ಆಮೇಲೆ ಅನುಸೂಚಿಗಳು ಎಷ್ಟಿದೆ? ಮುಂಚೆ 8 ಇತ್ತು, ಈಗ 12 ಅನುಸೂಚಿಗಳಿದೆ. ಆಮೇಲೆ ಆ ವಿಧಿಗಳು ಎಷ್ಟಿದೆ? ವಿಧಿಗಳು ಐ ಥಿಂಕ್ 470+ ಇದೆ, 470ಕ್ಕಿಂತ ಹೆಚ್ಚಿಗೆ ವಿಧಿಗಳಿದೆ. ಸೊ ಇವೆಲ್ಲ ಸಂವಿಧಾನದ ಏನು ಕೇಂದ್ರ ಮೂಲಭೂತ ವಿಷಯಗಳಂತ ಕರಿತೀವಲ್ಲ, ಇದ್ರ ಮೇಲೆ ನೋಡಿ. ಸಂವಿಧಾನದ ಮೇಲೆ 9 ಕ್ವಶನ್ ಬಂದಿದೆ ಅಂದರೆ 9 ಕ್ವಶನ್ ಬಂದಿದೆ ಅಂದರೆ ಸುಮಾರು 1 ರಿಂದ 2 ಕ್ವಶನ್ ಇಲ್ಲಿರುತ್ತೆ. ಯಾವುದು? ಮೂಲಭೂತ ವಿಷಯಗಳು. ಕ್ಲಿಯರ್ ಇದೆ? ಮೂಲಭೂತ ವಿಷಯಗಳ ಮೇಲೆ ಯಾವಾಗಲೂ ಪ್ರಶ್ನೆ ಬರುತ್ತೆ. ನೀವು ಬೇಕಾದ್ರೆ ಹಳೆ ಪ್ರಶ್ನೆ ಪತ್ರಿಕೆಗಳು ತಗೊಂಡು ನೋಡ್ರಿ, ನೀವು KPSC ತಗೊಂಡು ನೋಡ್ರಿ, KSP ತಗೊಂಡು ನೋಡ್ರಿ, KEದವ್ರು ತಗೊಂಡು ನೋಡ್ರಿ, ಬರಲೇಬೇಕು ಇದ್ರ ಮೇಲೆ. ಕ್ಲಿಯರ್ ಇದೆಯಾ? ಎಸ್, 6 ಟಾಪಿಕ್ಗಳಲ್ಲಿ 1ನೇದು ಮುಗಿತು. ನೆಕ್ಸ್ಟ್ 2ನೇದು ನೋಡ್ರಿ, ಸಂವಿಧಾನದ ಭಾಗ 3 ಮತ್ತು 4 ಅಂದರೆ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ DPSP, ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳು. ಇವುಗಳ ಮೇಲೆ ಅಂತೂ ಯಾವಾಗಲೂ ಕ್ವಶನ್ಸ್ ಬರ್ತಾನೆ ಇರುತ್ತೆ. 2ನೇದು. ನೆಕ್ಸ್ಟ್ 3ನೇದು ಕಾರ್ಯಾಂಗ ಮತ್ತು ನ್ಯಾಯಾಂಗ. ಕಾರ್ಯಾಂಗ ಮತ್ತು ನ್ಯಾಯಾಂಗ. ಕಾರ್ಯಾಂಗ ಅಂದ್ರೆ ಏನ್ರಿ? ಕಾರ್ಯಾಂಗ ಅಂದ್ರೆ ಏನು? ಕಾರ್ಯಾಂಗ ಅಂದ್ರೆ ರಾಷ್ಟ್ರಪತಿಗಳ ಮೇಲೆ ಕ್ವಶನ್ ಇರುತ್ತೆ, ರಾಜ್ಯಪಾಲರ ಮೇಲೆ ಕ್ವಶನ್ಸ್ ಇರುತ್ತೆ, ಸಂಸತ್ತು ಹೇಗೆ ಕೆಲಸ ಮಾಡುತ್ತೆ ಅದ್ರ ಮೇಲೆ ಕೆಲಸ ಇರುತ್ತೆ, ಕ್ವಶನ್ಸ್ ಇರುತ್ತೆ, ಹೀಗೆ ಕಾರ್ಯಾಂಗ. ಆಮೇಲೆ ನ್ಯಾಯಾಂಗ ಅಂತ ಬಂದರೆ 2 ಪ್ರಮುಖವಾಗಿ SC ಮತ್ತು ST, ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್. ಇದ್ರ ಬಗ್ಗೆ ಕ್ವಶನ್ಸ್ ಭಾಳ ಕೇಳ್ತಾರೆ. ಕ್ಲಿಯರ್ ಇದೆಯಾ? ನೆಕ್ಸ್ಟ್ 4ನೇದು ವಿಕೇಂದ್ರೀಕರಣ ಮತ್ತು ಸ್ಥಳೀಯ ಸರ್ಕಾರ. ವಿಕೇಂದ್ರೀಕರಣ ಮತ್ತು ಸ್ಥಳೀಯ ಸರ್ಕಾರ. ಸ್ಥಳೀಯ ಸರ್ಕಾರ ಮೇಲೆ ಯಾವಾಗಲೂ 2-3 ಕ್ವಶನ್ಸ್ ಕೇಳ್ತಾನೆ. ಇದರಲ್ಲಿ ಯಾವ್ದಾದ್ರು ಬರುತ್ತೆ ರೀ? ಪಂಚಾಯತ್ ಮತ್ತು ಮುನ್ಸಿಪಾಲಿಟೀಸ್ ಅಂತ ಬರುತ್ತೆ. ಪಂಚಾಯತ್ ಮತ್ತು ಮುನ್ಸಿಪಾಲಿಟೀಸ್. ಓಕೆ, ಭಾಗ 9 ಮತ್ತು ಭಾಗ 9A ಮುನ್ಸಿಪಾಲಿಟೀಸ್. ಅರ್ಥ ಆಯ್ತಾ? ವಿಕೇಂದ್ರೀಕರಣ ಮತ್ತು ಸ್ಥಳೀಯ ಸರ್ಕಾರ, ಇದ್ರ ಮೇಲೆ ಗ್ಯಾರಂಟಿ ಕ್ವಶನ್ ಬರುತ್ತೆ. ನೆಕ್ಸ್ಟ್ 5ನೇದು ತುರ್ತು ಪರಿಸ್ಥಿತಿ ಮತ್ತು ಸಂವಿಧಾನಿಕ ಸಂಸ್ಥೆಗಳು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಕರಿತೀವಿ. ಯಾವ್ಯಾವ ಸಂವಿಧಾನ ಸಂಸ್ಥೆಗಳು? 324ನೇ ವಿಧಿ ಏನು? ಚುನಾವಣಾ ಆಯೋಗ. 315ರಿಂದ 323, UPSC, KPSC ಎಟ್ಸೆಟ್ರಾ. ಕೇಂದ್ರ ಲೋಕಸೇವಾ ಆಯೋಗಗಳು ಮತ್ತು ರಾಜ್ಯ ಲೋಕಸೇವಾ ಆಯೋಗಗಳು ಅಂತ ಬರುತ್ತೆ, ಇವೆಲ್ಲ. ಆಮೇಲೆ 280 ಹಣಕಾಸು ಆಯೋಗ, ಫೈನಾನ್ಸ್ ಕಮಿಷನ್. ಸೊ ಇವೆಲ್ಲ ಸಂವಿಧಾನಾತ್ಮಕ ಸಂಸ್ಥೆಗಳು, ಇವುಗಳ ಬಗ್ಗೆ ನೋಡ್ಕೊಳ್ಳಿ. ಆಮೇಲೆ 148 CAG, ಹೀಗೆ ಅನೇಕ ಇದೆ. ಇವೆಲ್ಲ ಏನಾಗುತ್ತೆ? ಕಂಪ್ಟ್ರೋಲರ್ ಡೈರೆಕ್ಟರ್ ಜನರಲ್. ಈ ಸಂವಿಧಾನಾತ್ಮಕ ಸಂಸ್ಥೆಗಳು ಯಾವುದಿದೆ ಅದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಬರುತ್ತೆ. ಬರೀ KEದವ್ರು ಅಷ್ಟೇ ಅಲ್ಲ, UPSC, KPSC ಎಲ್ಲ ಕಡೆ ಈ ಥರ ಜಾಸ್ತಿ ಕ್ವಶನ್ಸ್ ಬರುತ್ತೆ. ಕ್ಲಿಯರ್ ಇದೆಯಾ? ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ 6ನೇದು ಸಂವಿಧಾನ ತಿದ್ದುಪಡಿ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಅಂತ ಕರಿತೀವಿ. ಇಂಪಾರ್ಟೆಂಟ್. 1ನೇದು, 42ನೇದು, 44ನೇದು, 76ನೇದು. ಅರ್ಥ ಆಗ್ತಿದೆ? ಇತ್ತೀಚೆಗೆ 99, 100, 101, 102, 103, 104 ಇತ್ತೀಚೆಗೆ. ಅರ್ಥ ಆಯ್ತಾ? ಸಂವಿಧಾನ ತಿದ್ದುಪಡಿ ಒಂದು 20 ರಿಂದ 30 ಇದಾವೆ ಇಂಪಾರ್ಟೆಂಟು. ಒಂದು 30 ಅನ್ಕೋರಿ. ಒಂದು 30 ಸಂವಿಧಾನ ತಿದ್ದುಪಡಿಗಳು ನೀವು ನೆನ್ಪಿಟ್ಕೊಳ್ಬೇಕು, ಅದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಸೊ ಈ ಟಾಪಿಕ್ಸ್ಗಳಿಗೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದಾರೆ ಇಲ್ಲಿವರೆಗೂ. ಇವುಗಳಿಗೆ ನಾನು ಹೇಳ್ತಾ ಇರೋದು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡಿ. ಹಂಗಂತೇಳಿ ಬರೀ ಅಷ್ಟೇ ಓದ್ಕೊಂಡು ಹೋಗಬೇಡಿ, ಬೇರೆಯವ್ರ ಮೇಲೆ ಕ್ವಶನ್ ಬರಬಾರ್ದು ಅಂತ ಏನಿಲ್ಲ. ಹೇಳಿದ್ನಲ್ಲ, ಸಮ್ಟೈಮ್ಸ್ ಸರ್ಪ್ರೈಸ್ ಹೊಡಿತಾರೆ ಭಾರಿ. ನಾವೇನು ಅನ್ಕೊಂತೀವಲ್ಲ, ಇಷ್ಟು ದಿನ ಕೇಳಿದ್ರೆ ಹಿಂಗೆ ಕೇಳಿದ್ರೆ ಹಿಂಗೆ ನಾವೆಲ್ಲ ಮಾಡ್ತೀವಲ್ಲ, ಒಮ್ಮೆ ಉಲ್ಟಾ ಹೊಡೆದ್ಬಿಡ್ತಾರೆ. ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಪಿಚ್ ಹೆಂಗಾದ್ರೂ ಇರಲಿ. ಈಗ ಪಿಚ್ ನಾವು ರಿಪೋರ್ಟ್ ಮಾಡಿದ್ವಿ, ಪಿಚ್ ಸ್ಟಡಿ ಮಾಡಿದ್ವಿ. ಕ್ರಿಕೆಟ್ ಆಡ್ಬೇಕು ನೋಡಿರಲ್ಲ, ಫಸ್ಟ್ ಪಿಚ್ ರಿಪೋರ್ಟ್ ಕೊಡ್ತಾರೆ. ಇದು ಸ್ಪೀಡ್ ಬಾಲಿಗೆ ಅನುಕೂಲಕರ ಆಗುತ್ತೆ, ಬಾಲ್ ಸ್ಪೀಡ್ ಬರುತ್ತೆ, ಹಿಂಗೆಲ್ಲ ಕೊಟ್ಟಿರ್ತಾರೆ. ಆಮೇಲೆ ಉಲ್ಟಾ ಹೊಡಿತಿತ್ತು ಪಿಚ್. ಒಂದು 10 ಓವರ್ ಆದಮೇಲೆ ಮ್ಯಾಚ್ ಚೇಂಜ್ ಆಗ್ಬಿಡು. 10 ಓವರ್ ಆದಮೇಲೆ ಬರೀ ಸ್ಪಿನ್ನಿಗೆ ಅದು ಪಿಚ್ ಸಹಕಾರಿ ಆಗುತ್ತೆ. ಹೀಗೆಲ್ಲ ಇರುತ್ತೆ. ಸೊ ಸರ್ಪ್ರೈಸ್ಗಳು ಕೂಡ ನೀವು ರೆಡಿ ಇರಬೇಕು. ನೀವು ಈ ಥರನೂ ಎಲ್ಲ ರೆಡಿ ಇರಬೇಕು, ಸರ್ಪ್ರೈಸ್ಗೂ ರೆಡಿ ಇರಬೇಕು. ಸೊ ಅದರ ಅರ್ಥ ಹೆಚ್ಚಿನ ಮಹತ್ವ ಕೊಡಿ, ಆಮೇಲೆ ಉಳಿದಿದ್ದು ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ಸಿಂಪಲ್ ಲಾಜಿಕ್. ಕ್ಲಿಯರ್ ಇದೆಯಾ? ಓಕೆ, ಇದಿಷ್ಟು KEದರ ಮೈಂಡ್ಸೆಟ್ಟು ಮತ್ತು KEದರ ಒಂದು ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಈಗ ಮತ್ತೊಂದಿಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ.
ಕ್ವಶನ್ ನಂಬರ್ 3, ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರು ಯಾರು ಅಂತಿದೆ. ಭಾಳ ಸಿಂಪಲ್ ಕ್ವಶನ್, ಬಹುಶಃ ಎಲ್ಲರಿಗೂ ಆನ್ಸರ್ ಗೊತ್ತಿರಬೇಕಿದೆ. ಗೊತ್ತಿಲ್ಲ ಅಂದರೆ ನಿಮಗೆ ಸಂವಿಧಾನ ಕಷ್ಟ ಆಗುತ್ತೆ. ಬಹುಶಃ 6, 7ನೇ ಕ್ಲಾಸ್ 5ನೇ ಕ್ಲಾಸಲ್ಲಿ ನಿಮಗೆ ಓದಿಸಿರ್ತಾರೆ. ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಡ್ರಾಫ್ಟಿಂಗ್ ಕಮಿಟಿ ಅಂತ ಕೇಳ್ತಾರೆ. ಸೊ ಡ್ರಾಫ್ಟಿಂಗ್ ಕಮಿಟಿ, ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಓಕೆ, ನೆಕ್ಸ್ಟ್, ಭಾರತೀಯ ಸಂವಿಧಾನದ ಪ್ರಸ್ತಾವನೆ ಕೆಳಗಿನಂತೆ ಪ್ರಾರಂಭವಾಗುತ್ತದೆ. ಪ್ರಸ್ತಾವನೆ ಹೇಗೆ ಪ್ರಾರಂಭ ಆಗುತ್ತೆ? ಪ್ರಿಯಾಂಬಲ್. ನಾವು ಭಾರತೀಯರು, ನಾವು ಭಾರತದ ಮುಕ್ತ ನಾಗರಿಕರು, ನಾವು ಭಾರತವನ್ನು ಮುಕ್ತಗೊಳಿಸಿದ ಜನರು, ನಾವು ಭಾರತದ ಜನರು. ಸೊ ಇದು ಡಿ ಆನ್ಸರ್. ಭಾರತೀಯ ಪ್ರಜೆಗಳಾದ ನಾವು ಅಂತ ಬರುತ್ತೆ ನೋಡಿ. ಜನರು ಬರಬೇಕು, ಪ್ರಜೆಗಳು, ಜನರು ಈ ಥರ ಬರಲೇಬೇಕು. ಭಾರತೀಯರಿಗೂ ಮತ್ತು ಭಾರತದ ಜನರಿಗೂ ವ್ಯತ್ಯಾಸ ಇದೆ. ಯಾವುದೋ ಒಬ್ಬ ವ್ಯಕ್ತಿ ವಿದೇಶದಿಂದ ಬಂದು ನಿನ್ನೆ ಮೊನ್ನೆ ಬಂದಕ್ಕೆ 1 ವರ್ಷದಿಂದ ನಾನು ಭಾರತೀಯ ಅಂದ್ರೆ ಹಂಗಾಗಲ್ಲ. ಭಾರತೀಯ ಪ್ರಜೆಗಳು ಅಂತ ಬರಬೇಕಲ್ಲಿ, ಅಥವಾ ಭಾರತೀಯ ಜನರು ಅಂತ ಬರಬೇಕು. ವಿ ದ ಪೀಪಲ್ ಆಫ್ ಇಂಡಿಯಾ ಸಾಲಮ್ಲಿ ರಿಸಾಲ್ವ್ಡ್ ಟು ಅಂತ ಸ್ಟಾರ್ಟ್ ಆಗುತ್ತೆ. ಓಕೆ, ಭಾರತದ ಜನರು ಬರಬೇಕು, ಇದು ಗ್ಯಾರಂಟಿ. ನಾನು ನಿಮ್ಮೊಂದು ಕ್ವಶನ್ ಕೇಳ್ತೀನಿ ಇಲ್ಲಿ. ಈಗ ನೋಡಿ, ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಇದ್ದಾರೆ, CM ಮುಖ್ಯಮಂತ್ರಿ ಇದ್ದಾರೆ, MLA ಇರ್ತಾರೆ, MP ಇರ್ತಾರೆ, ರಾಷ್ಟ್ರಪತಿ ಪ್ರೆಸಿಡೆಂಟ್ ಇರ್ತಾರೆ, ಸುಡ್ಗಾಡ. ಇವ್ರಿಗಿಂತ ದೊಡ್ಡವ್ರು ಯಾರೇ? ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇವರು ತುಂಬ ದೊಡ್ಡ ವ್ಯಕ್ತಿಗಳು ಅನಿಸುತ್ತೆ. ಬಟ್ ಇವ್ರಿಗಿಂತ ದೊಡ್ಡವ್ರು ಯಾರು ಗೊತ್ತಾ? ಸಂವಿಧಾನ. ಸಂವಿಧಾನ ಅದ ಅಡಿಯಲ್ಲೇ ಕೆಲಸ ಮಾಡಬೇಕು ಇವರೆಲ್ಲ. ಸಂವಿಧಾನ ಮೀರಿ ಕೆಲಸ ಮಾಡಕ್ಕೆ ಬರಲ್ಲ, ಗೊತ್ತಾ? ರೂಲ್ ಆಫ್ ಲಾ ಅಂತ ಕರಿತೀವಿ, ಕಾನೂನಿನ ಆಳ್ವಿಕೆ ಅಥವಾ ಸಂವಿಧಾನದ ಆಳ್ವಿಕೆ. ಯಾರೂ ಕಾನೂನಿಗಿಂತ ದೊಡ್ಡವರು ಇರಲ್ಲ. ಅವರೇ ಹೇಳ್ತಿರ್ತಾರೆ ನೋಡ್ರಿ ಭಾಳ ಸಲ, ನಾವು ಯಾರೂ ಕಾನೂನಿಗಿಂತ ದೊಡ್ಡವರಲ್ಲ ಅಂತ ಹೇಳ್ತಿರ್ತಾರೆ. ಆಮೇಲೆ ಸಂವಿಧಾನಕ್ಕಿಂತ ಒಬ್ರು ದೊಡ್ಡವರು ಇದ್ದಾರೆ, ಯಾರು? ಇದೇನು ಸರ್ ಇದು ಎಂಥ ಕ್ವಶನ್ ಕೇಳಿದ್ರೆ? ಹೌದು, ಸಂವಿಧಾನಕ್ಕಿಂತ ಒಬ್ರು ದೊಡ್ಡವರು ಇದ್ದಾರೆ. ಯಾರಪ್ಪ ಅಂದರೆ ಭಾರತೀಯ ಜನರು, ವಿ ದ ಪೀಪಲ್ ಆಫ್ ಇಂಡಿಯಾ. ಗೊತ್ತಾಯ್ತಾ? ಪ್ರಜಾಪ್ರಭುತ್ವ, ಪ್ರಜಾಪ್ರಭುತ್ವ, ಪ್ರಜೆಗಳ ಪ್ರಭುತ್ವ ಅಂತ ಅರ್ಥ. ಸೊ ಪ್ರಜೆಗಳ ಪ್ರಭುತ್ವ ಅಂತ ಬಂದಾಗ ಪ್ರಜೆಗಳ ಮುಂದೆ ಯಾರೂ ಇಲ್ಲ. ಇದು ಎಷ್ಟು ಜನರಿಗೆ ಗೊತ್ತಿದೆ? ನಾವು MLA ಬಂದ, ಸಲಾಮ್ ಹೊಡೆದ, ಜಮಖಾನೆ ಹಾಸ್ದೆ, ಕುಂದ್ರಿ ಸಾಹೇಬ್ರ, ಬರೀ ಇಂಥವೆ. ಅವ್ರಿಗಿಂತ ದೊಡ್ಡವ್ರು ನಾವು. ಆ್ಯಕ್ಚುಲಿ ವಿ ಹ್ಯಾವ್ ಆಲ್ ದ ರೈಟ್ಸ್ ಟು ಕ್ವಶನ್ ಹಿಮ್. ಅವ್ನಿಗೆ ಪ್ರಶ್ನೆ ಮಾಡುವ ಅಧಿಕಾರ ಎಲ್ಲನೂ ನಮಗಿದೆ. ಆದ್ರೆ ನಮ್ಮ ದೇಶದಲ್ಲಿ ಎಲ್ಲ ಉಲ್ಟಾ ಕೂತಿದ. ಎಲ್ಲಕ್ಕಿಂತ ಪವರ್ಫುಲ್ಲು ಅಥವಾ ಎಲ್ಲಕ್ಕಿಂತ ದೊಡ್ಡವರು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಜನರು ಇರ್ತಾರೆ. ಅದಕ್ಕೆ ಹೆಸರೇ ಪ್ರಜಾಪ್ರಭುತ್ವ ಅಂತ ಇರುತ್ತೆ. ಪ್ರಜೆಗಳ ಪ್ರಭುತ್ವ ಎಲ್ಲ ನಮ್ಮ ಕೈಯಲ್ಲಿರುತ್ತೆ, ನಮ್ಮ ಚುಕ್ಕಾಣಿಯಲ್ಲಿರುತ್ತೆ. ಓಕೆ, ನೆಕ್ಸ್ಟ್. ಒಂದು ನಿಮಿಷ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ಹೇಳಿಕೆ ನಿಜವಲ್ಲ ಅಂತಿದೆ? ಒಂದ್ಸಲ ಓದಿ. ಭಾರತೀಯ ಸಂವಿಧಾನ ಅನುಷ್ಠಾನವಾದ ದಿನಾಂಕ ನವೆಂಬರ್ 26, 1949. 42ನೇ ಸಂವಿಧಾನ ತಿದ್ದುಪಡಿಯಿಂದ ಜಾತ್ಯತೀತ ಎಂಬ ಪದವನ್ನು ಸೇರಿಸಲಾಗಿದೆ. 1976ರಲ್ಲಿ 42ನೇ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಲಾಯಿತು. ರಷ್ಯಾದ ಸಂವಿಧಾನದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ತೆಗೆದುಕೊಳ್ಳಲಾಗಿದೆ ಅಂತಿದೆ. ಯಾವುದು ತಪ್ಪಿದೆ ಅಂದರೆ ಆಪ್ಷನ್ ಎ ತಪ್ಪಿದೆ ನೋಡಿ. ಸೊ ನವೆಂಬರ್ 26, 1946 ಅನುಷ್ಠಾನ ಅಲ್ಲ, ಅಂಗೀಕಾರ. ಗೊತ್ತಾಯ್ತಾ? ಅನುಷ್ಠಾನ ಅಂತ ಬಂದರೆ 1950 ಜನವರಿ 26. ಕ್ಲಿಯರ್ ಇದೆ? 1950 ಜನವರಿ 26 ಅನುಷ್ಠಾನ. ಅಂಗೀಕಾರ ಅಂತ ಬಂದರೆ ನವೆಂಬರ್ 26. ನಾವು ಮನೆ ರೆಡಿ ಮಾಡಿ, ನೀವು ಮನೆ ಕಟ್ಟಿರೋಣ, ಮನೆ ಎಲ್ಲ ರೆಡಿಯಾಗಿದೆ. ಯಾವಾಗ ರೆಡಿಯಾಗಿದೆ? ನವೆಂಬರ್ 26, 1949 ರೆಡಿಯಾಗಿದೆ. ಆದರೆ ಮುಂದೆ ಅದು ಓಪನಿಂಗ್ ಮಾಡಿದ್ದು, ಮನೆ ಶಾಂತಿ ಮಾಡಿದ್ದು, ಮನೆಗೆ ಓಪನಿಂಗ್ ಮಾಡಿದ್ದು ಯಾವಾಗ? ಮನೆ ರೆಡಿಯಾಗಿದ್ದು ಯಾವಾಗ? ನವೆಂಬರ್ 26, 1949. ಮುಂದೆ ನೀವು ಓಪನಿಂಗ್ ಮಾಡಿದ್ದು ಯಾವಾಗ? 1950 ಜನವರಿ 26. ಗೊತ್ತಾಯ್ತಾ? ಸಂವಿಧಾನ ರಚನಾ ಸಮಿತಿಯ ತಾತ್ಕಾಲಿಕ ಅಧ್ಯಕ್ಷ ಯಾರಾಗಿದ್ರು ಅಂತಿದೆ. ತಾತ್ಕಾಲಿಕ ಅಧ್ಯಕ್ಷ ಯಾರಾಗಿದ್ರು? ಸಚ್ಚಿದಾನಂದ್ ಸಿನ್ಹಾ, HC ಮುಖರ್ಜಿ, BN ರಾಯ್, ರಾಜೇಂದ್ರ ಪ್ರಸಾದ್ ಇದೆ. ಸಚ್ಚಿದಾನಂದ್ ಸಿನ್ಹಾ. ಓಕೆ, ಮುಂದೆ ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರಾಗ್ತಾರೆ. ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರು ಇವರಾಗ್ತಾರೆ. ಇವರು ಸಚ್ಚಿದಾನಂದ ಸಿನ್ಹಾ ಸುಮ್ಮನೆ ತಾತ್ಕಾಲಿಕ 2 ದಿನ ಇರ್ತಾರೆ. ಡಿಸೆಂಬರ್ 9ಕ್ಕೆ 1946 ಅಲ್ಲಿ
ಡಿಸೆಂಬರ್ 9ಕ್ಕೆ ಮೊದಲ ಸಭೆ ನಡೆಯುತ್ತೆ. ಓಕೆ, ಮುಂದೆ 11ನೇ ತಾರೀಕಿಗೆ, ಮುಂದೆ ಡಿಸೆಂಬರ್ 11ಕ್ಕೆ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ. ಸೊ ಸಚಿದಾನಂದ ಸಿನ್ಹಾಗೆ ನಾವು ಸ್ಪೀಕರ್ ಪ್ರೋಟೆಮ್ ಅಂತ ಕರಿಬೋದು. ಸ್ಪೀಕರ್ ಪ್ರೋಟೆಮ್ ಅಂತ ಕರೀತಾರೆ ಇವ್ರಿಗೆ, ತಾತ್ಕಾಲಿಕ. ಈಗಲೂ ನಡೀತು, ಯಾವುದಾದ್ರು ಹೊಸ ಸರ್ಕಾರ ಬಂದಾಗ ಫಸ್ಟಿಗೆ ಒಬ್ರಿಗೆ ಮಾಡ್ತಾರೆ ನೋಡ್ರಿ, ಸ್ಪೀಕರ್ ಪ್ರೋಟೆಮ್ ಅಂತ ಕರೀತಾರೆ. ಮುಂದೆ ಆ ಸಮಿತಿಯ ಅಧ್ಯಕ್ಷರು ರಾಜೇಂದ್ರ ಪ್ರಸಾದ್, ಎಚ್ ಸಿ ಮುಖರ್ಜಿ ಉಪಾಧ್ಯಕ್ಷರು. ಇವರು ಮುಂದೆ ಉಪಾಧ್ಯಕ್ಷರಾಗ್ತಾರೆ. ಬಿ ಎನ್ ರಾಯ್ ಸಲಹೆಗಾರರಾಗ್ತಾರೆ. ಕ್ಲಿಯರ್ ಇದೆಯಾ? ಎಸ್, ಅದೇ ಇಲ್ಲಿ ಬರ್ತೀನಿ. ಒಂದ್ಸಲ ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಬೋದು. ಸಂವಿಧಾನ ರಚನಾ ಸಮಿತಿಯಲ್ಲಿದ್ದ ಮಹಿಳೆಯರ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಇದೆ. 18, 19, 11, 15. ಸಂವಿಧಾನ ರಚನಾ ಸಮಿತಿಯಲ್ಲಿದ್ದ ಮಹಿಳೆಯರ ಸಂಖ್ಯೆ ಎಷ್ಟು ಅಂತ ಬಂದ್ರೆ 15. ಸುಚೇತಾ ಕೃಪಲಾನಿ, ವಿಜಯಲಕ್ಷ್ಮಿ ಪಂಡಿತ್, ಸರೋಜಿನಿ ನಾಯ್ಡು, ಹಂಸ ಮೆನನ್ ಪ್ರಮುಖರು, ಇವರೆಲ್ಲರೂ ಕೂಡ ಆ ಸದಸ್ಯರು, ಪ್ರಮುಖ ಸದಸ್ಯರು. 15 ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್. ಮೂಲಭೂತ ಹಕ್ಕುಗಳು ಮತ್ತು ಅಲ್ಪಸಂಖ್ಯಾತರ ಮೇಲಿನ ಸಲಹಾ ಸಮಿತಿ ಅಧ್ಯಕ್ಷರು ಯಾರಾಗಿದ್ರು ಅಂತಿದೆ. ಓಕೆ, ಸೊ ಇಲ್ಲಿ ಪ್ರಶ್ನೆಗೆ ಉತ್ತರ ಪಟೇಲ್ ನೋಡ್ರಿ. ಪ್ರಶ್ನೆಗೆ ಉತ್ತರ ಯಾರು? ಪಟೇಲ್. ಕ್ಲಿಯರ್ ಇದೆಯಾ? ಮೂಲಭೂತ ಹಕ್ಕುಗಳು ಮತ್ತು ನಾ ಹೇಳಿದೆ ನಿಮಗೆ, ಸಂವಿಧಾನ ರಚನಾ ಸಮಿತಿಯಲ್ಲಿ 22 ಪ್ರಮುಖ ಸಮಿತಿಗಳಿದ್ದು, ಅದರಲ್ಲಿ ಇದೊಂದು ಸಮಿತಿ ಮೂಲಭೂತ ಹಕ್ಕುಗಳು ಮತ್ತು ಅಲ್ಪಸಂಖ್ಯಾತರು, ಅದರ ಅಧ್ಯಕ್ಷರು ವಲ್ಲಭಾಯ್ ಪಟೇಲ್ರು. ಅದ್ರ ಜೊತೆಗೆ ನೋಡಿ, ಹಾಗೆ ಮೂಲಭೂತ ಹಕ್ಕುಗಳ ಉಪಸಮಿತಿ ಅಂತ ಮಾಡಿರ್ತಾರೆ. ಮೂಲಭೂತ ಹಕ್ಕುಗಳ ಉಪಸಮಿತಿ ಇಲ್ಲಿ ಬರುತ್ತೆ, ಉಪಸಮಿತಿ ಬರುತ್ತೆ. ಉಪಸಮಿತಿ ಅಧ್ಯಕ್ಷರು ಯಾರು ಅಂತ ಬರುತ್ತೆ? ಜೆ ಬಿ ಕೃಪಲಾನಿ. ಅರ್ಥ ಆಯ್ತಾ? ಬರೀ ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರಂದ್ರೆ ಪಟೇಲ್ರು, ಉಪಸಮಿತಿ ಅಂತ ಬಂದ್ರೆ ಜೆ ಬಿ ಕೃಪಲಾನಿ. ಅದೇ ತರ ಇಲ್ಲಿ ಅಲ್ಪಸಂಖ್ಯಾತರ ಉಪಸಮಿತಿ ಅಂತ ಬಂದ್ರೆ, ಅಲ್ಪಸಂಖ್ಯಾತರ ಉಪಸಮಿತಿ ಅಧ್ಯಕ್ಷರು ಯಾರಂತ ಬಂದ್ರೆ ಎಚ್ ಸಿ ಮುಖರ್ಜಿ. ಅರ್ಥ ಆಯ್ತಾ? ಮೂಲಭೂತ ಹಕ್ಕುಗಳು ಮತ್ತು ಅಲ್ಪಸಂಖ್ಯಾತರ ಸಮಿತಿ ಅಧ್ಯಕ್ಷರು ಪಟೇಲ್ರು, ಆದ್ರೆ ಮೂಲಭೂತ ಹಕ್ಕುಗಳ ಉಪಸಮಿತಿ ಅಧ್ಯಕ್ಷರು ಜೆ ಬಿ ಕೃಪಲಾನಿ, ಆಮೇಲೆ ಅಲ್ಪಸಂಖ್ಯಾತರ ಉಪಸಮಿತಿ ಅಧ್ಯಕ್ಷರು ಎಚ್ ಸಿ ಮುಖರ್ಜಿ. ನೆನ್ಪಿಟ್ಟುಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಇದು ಬಹಳ ಚಂದ ಗಮನಿಸ್ಬೇಕು ನೀವು, ಬಹಳ ಜನ ಗಮನಿಸಲ್ಲ. ಇದು ತಪ್ಪಾಗಿದೆ ಯಾವ ತಪ್ಪಾಗಿದೆ ಅಂತಿದೆ ನೋಡ್ರಿ ಒಂದ್ಸಲ ಆಪ್ಷನ್ ಓದ್ರಿ. ಬೆರುವರಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನದ ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗವಲ್ಲ ಅಂತ ಹೇಳ್ತದೆ. ಸರಿ ಇದೆ ನೋಡಿ, ಬೆರುವರಿ ಪ್ರಕರಣ 1960. ಈ ಬೆರುವರಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಅಂತ ಹೇಳುತ್ತೆ, ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳುತ್ತೆ. ಎಸ್, ಸರಿ ಇದೆ. ಆಮೇಲೆ ಮುಂದೆ 1973ರಲ್ಲಿ ಸಹ ಕೇಶವಾನಂದ ಭಾರತಿ ಕೇಸ್ ಬರುತ್ತೆ. ಕೇಶವಾನಂದ ಭಾರತಿ ಕೇಸಲ್ಲಿ ಅಂತ ಹೇಳುತ್ತೆ, ಭಾಗ ಅಂತ ಹೇಳುತ್ತೆ, ಸಂವಿಧಾನದ ಒಂದು ಭಾಗ ಅಂತ ಹೇಳುತ್ತೆ. ಮುಂದೆ 1994ರಲ್ಲಿ ಎಸ್ ಆರ್ ಬೊಮ್ಮಾಯಿ ಕೇಸ್ ಬರುತ್ತೆ. ಸೊ ಎಸ್ ಆರ್ ಬೊಮ್ಮಾಯಿ ಕೇಸಲ್ಲಿ ಹೇಳುತ್ತೆ, ಪ್ರಸ್ತಾವನೆ ಸಂವಿಧಾನದ ಒಂದು ಇಂಟಿಗ್ರಲ್ ಪಾರ್ಟ್, ಅಂತರ್ಗತ ಭಾಗ, ಅವಿಭಾಜ್ಯ ಅಂಗ ಅಥವಾ ಅವಿಭಾಜ್ಯ ಅಂತ ಬರ್ಕೋರಿ, ಅವಿಭಾಜ್ಯ ಅಂಗ ಅಂತ ಹೇಳುತ್ತೆ, ಇಂಟಿಗ್ರಲ್ ಪಾರ್ಟ್. ಮುಂದೆ ಹಾಗೆ 1995ರಲ್ಲಿ LIC ಪ್ರಕರಣ ಬರುತ್ತೆ, ಅಲ್ಲಿ ಕೂಡ ಸೇಮ್ ಅವಿಭಾಜ್ಯ ಅಂಗ ಅಂತ ಹೇಳುತ್ತೆ. ಪ್ರಸ್ತಾವನೆಯು ಸಂವಿಧಾನದ ಒಂದು ಅವಿಭಾಜ್ಯ ಅಂಗ, ಇಂಟಿಗ್ರಲ್ ಪಾರ್ಟ್ ಅಂತ ಕರೀತಾರೆ. ಗೊತ್ತಾಯ್ತಾ? ನೆಕ್ಸ್ಟ್ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸಂವಿಧಾನ ಪ್ರಸ್ತಾವನೆ ಸಂವಿಧಾನದ ಭಾಗವಾಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ನಾನು ಹೇಳಿದ್ದೀನಿ ಈಗಲೇ, ಸರಿ ಇದೆ. ಭಾರತೀಯ ಸಂವಿಧಾನದ ಪ್ರಸ್ತಾವನೆಯನ್ನು ಕೆನಡಾ ಸಂವಿಧಾನದಿಂದ, ಇಲ್ರಿ ಅಮೆರಿಕ, USA. ಸೊ ಯಾವ ತಪ್ಪಾಗಿದೆ? ಸಿ ತಪ್ಪಾಗಿದೆ. ಆನ್ಸರ್ ಸಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತೀಯ ಸಂವಿಧಾನದ 32ನೇ ವಿಧಿಯನ್ನ ಭಾರತೀಯ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದರು. ಅದು ಈ ಕೆಳಗಿನ ಯಾವ ಮೂಲಭೂತ ಹಕ್ಕನ್ನು ಒಳಗೊಂಡಿದೆ? ನೋಡಿ, ಸಾಂವಿಧಾನಿಕ ಪರಿಹಾರಗಳ ಹಕ್ಕು, ಬಿ ಆನ್ಸರ್, 32ನೇ ವಿಧಿ. ಓಕೆ, 32ನೇ ವಿಧಿಯನ್ನ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೀತಾರೆ. ಯಾಕಂದ್ರೆ ಸಮಾಜದ ಅತ್ಯಂತ ಕಟ್ಟ ಕಡೆಯ ವ್ಯಕ್ತಿಯನ್ನ ರಕ್ಷಣೆ ಮಾಡುತ್ತೆ.
ಬಡವರು, ದೀನದಲಿತರು, ಶೋಷಣೆಗೊಳಗಾದ ವ್ಯಕ್ತಿಯನ್ನು ರಕ್ಷಣೆ ಮಾಡದೆ ಸಂವಿಧಾನಿಕ ಪರಿಹಾರಗಳ ಹಕ್ಕು. ಹೀಗಾಗಿ ಸಂವಿಧಾನದ ಉದ್ದೇಶ ಅದೇ. ಸಂವಿಧಾನ ಬರೀ ಶ್ರೀಮಂತರಿಗೆ ಸಹಾಯ ಮಾಡಿದ್ರೆ ಅದು ಉಪಯೋಗ ಇಲ್ಲ. ಸಂವಿಧಾನ ಸಮಾಜದ ಅತ್ಯಂತ ಕಟ್ಟಕಡೆ ವ್ಯಕ್ತಿನ ರಕ್ಷಣೆ ಮಾಡಬೇಕು. ಅದಕ್ಕೆ ಈ 32ನೇ ವಿಧಿ ಬಹಳ ಇಂಪಾರ್ಟೆಂಟು. ಆ ಹಿನ್ನೆಲೆಯಲ್ಲಿ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೀತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಭಾರತದ ಸಂವಿಧಾನವು ದೇಶವನ್ನು ಜಾತ್ಯತೀತ ಎಂದು ಘೋಷಿಸಿದೆ. ಅಂದರೆ ಜಾತ್ಯತೀತ ಅಂದ್ರೆ ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ ಗೆಸ್ ಮಾಡ್ರಿ. ಸೊ ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಯಾವುದಪ್ಪ ಅಂದರೆ, ರಾಜ್ಯವು ಧಾರ್ಮಿಕ ಚಿಂತನೆಗಳು ಜನರ ವೈಯಕ್ತಿಕ ವಿಷಯ ಅಂತ ತಿಳ್ಕೋಬೇಕು. ಅವರವರ ಧಾರ್ಮಿಕ ನಂಬಿಕೆಗಳು, ಚಿಂತನೆಗಳು, ಆರಾಧನೆಗಳು ಅವರ ವೈಯಕ್ತಿಕ. ಅದು ಇದರಲ್ಲಿ ಆಳ್ವಿಕೆ ಮಾಡುವಂಥ ರಾಜ ಅಥವಾ ಆಳ್ವಿಕೆ ಮಾಡುವಂಥ ಸರ್ಕಾರ ಏನು ಇದರಲ್ಲಿ ಮೂಗು ತೂರ್ಸಂಗಿಲ್ಲ ಅಂತ ಅರ್ಥ. ಜಾತ್ಯತೀತದ ಅರ್ಥ. ಸರ್ ಇಲ್ಲಿ ಪ್ರೋತ್ಸಾಹ ನೀಡುತ್ತದೆ ಅಂತಿದೆ. ಪ್ರೋತ್ಸಾಹ ನೀಡಂಗಿಲ್ಲ. ಪ್ರೋತ್ಸಾಹ ನೀಡೋದಾಗಲಿ ಅಥವಾ ಅದನ್ನು ತುಳಿಯೋದಾಗಲಿ, ಒಟ್ಟು ಆ ವಿಷಯಕ್ಕೆ ಟಚ್ ಮಾಡೋಂಗಿಲ್ಲ. ಧಾರ್ಮಿಕ ವಿಷಯಗಳಿಗೆ ಸಂಬಂಧ ಇಲ್ಲ. ಅದು ನಿಜವಾದ ಜಾತ್ಯತೀತ. ಸಂವಿಧಾನ ರಚನೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಗೆಸ್ ಮಾಡಿದ್ರೆ ಆನ್ಸರ್ ನೋಡಿ. ಸಂವಿಧಾನ ರಚನಾ ಸಭೆಯ ಕಲ್ಪನೆಯನ್ನ 1934ರಲ್ಲಿ ಮೊದಲ ಬಾರಿಗೆ MN ರಾಯ್ ಅವರು ನೀಡ್ತಾರೆ. ಹೌದು, ಇವರು ಕಮ್ಯುನಿಸ್ಟ್ ಪಕ್ಷದ ಸ್ಥಾಪಕರಲ್ಲಿ ಇವರು ಒಬ್ಬರು. 1925ರಲ್ಲಿ ಕಮ್ಯುನಿಸ್ಟ್ ಪಕ್ಷ ಸ್ಥಾಪನೆ ಆಗುತ್ತೆ. MN ರಾಯ್ ಕೂಡ ಒಬ್ಬರು ಸ್ಥಾಪಕರು. ಕರೆಕ್ಟ್ ಇದೆ ಫಸ್ಟ್ ಸ್ಟೇಟ್ಮೆಂಟ್. ಕರೆಕ್ಟ್ ಇದೆ ಅಂದಮೇಲೆ ಇಲ್ಲಿ ಹೊಡೆದಾಕಿ. ಬ್ರಿಟಿಷ್ ಸರ್ಕಾರವು 1942ರ ಕ್ರಿಪ್ಸ್ ಪ್ರಸ್ತಾಪದ ಮೂಲಕ ಭಾರತೀಯರಿಗಾಗಿ ಒಂದು ಸ್ವತಂತ್ರ ಸಂವಿಧಾನ ರಚನಾ ಸಭೆ ಬೇಡಿಕೆಯನ್ನು ಅಧಿಕೃತವಾಗಿ ಒಪ್ಪಿಕೊಂಡಿತ್ತು. ಸರಿ ಇದೆ, ಎರಡು ಕೂಡ ಸರಿ ಇದೆ. ನೆಕ್ಸ್ಟ್, ರಚನಾ ಸಭೆಯ ಸದಸ್ಯರನ್ನ ಸಾರ್ವತ್ರಿಕ ವಯಸ್ಕ ಮತದಾನ. ನೋ, ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನ ಒಂದಿಷ್ಟು ಜನರನ್ನ ನೇಮಕ ಮಾಡಲಾಯಿತು. ನಾಮಿನೇಷನ್ ಅಂತ ಕರಿತೀವಿ. ಒಂದಿಷ್ಟು ಜನರನ್ನ ಚುನಾಯಿತ ಮಾಡಲಾಯಿತು. ನಾಮಿನೇಟೆಡ್ ಅಂಡ್ ಎಲೆಕ್ಟೆಡ್ ಅಂತ ಬರುತ್ತೆ. ನಾಮಿನೇಟೆಡ್, ಎಲೆಕ್ಟೆಡ್. ಕ್ಲಿಯರ್ ಇದೆಯಾ? ಸೊ ಪ್ರಿನ್ಸ್ಲಿ ಸ್ಟೇಟ್ಸ್, ರಾಜರ ಆಳ್ತಿದ್ರು ನೋಡ್ರಿ, ಆ ರಾಜ್ಯಗಳಿಂದ ನೇಮಕ. ಇನ್ನು ಬ್ರಿಟಿಷರ ನೇರ ಆಳ್ವಿಕೆ ಒಳಪಟ್ಟ ರಾಜ್ಯಗಳಿಂದ ಚುನಾವಣೆ. ಆಮೇಲೆ ಯಾವತ್ತೂ ಇಲ್ಲಿ ರಚನಾ ಸಭೆಗೆ ಜನರು ನೇರವಾಗಿ ಭಾಗವಹಿಸೇ ಇಲ್ಲ. ಈ ಚುನಾಯಿತ ಸದಸ್ಯರು ಕೂಡ ಅಲ್ಲಿನ ಲೋಕಲ್ MLAಗಳು ಅಂತ ಅರ್ಥ. ಹಾಗಾದ್ರೆ ಇಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಅಂದ್ರೆ ಏನು ಗೊತ್ತಾ ನಿಮಗೆ? ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಫಾರ್ ಎಕ್ಸಾಂಪಲ್, ಈಗ ಏನೋ ಒಂದು ಏಜ್ ಫಿಕ್ಸ್ ಮಾಡೋದು, 18, 19, 20, ಎಷ್ಟು 17, ಒಟ್ಟು ಯಾವುದರ ಒಂದು ಏಜ್ ಫಿಕ್ಸ್ ಮಾಡಿ ಅದರ ಮೇಲ್ಪಟ್ಟ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕನ್ನು ಕೊಡೋದು. ನೀವು ದಲಿತ ಇದೆಯೋ, ಬ್ರಾಹ್ಮಣ ಇದೆಯೋ, ಹೆಣ್ಣು ಗಂಡು, ಜಾತಿ ಜನಾಂಗ ಧರ್ಮ ಯಾವುದೇ ಭೇದ ಭಾವವಿಲ್ಲದೆ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ದೇಶದಲ್ಲಿ 18 ಇದೆ, ಮೊದಲು 21 ಇತ್ತು, ಆ್ಯಕ್ಚುಲಿ 18 ಇದೆ. ಒಂದು ಏಜ್ ಫಿಕ್ಸ್ ಮಾಡೋದಾ, ಅದ್ರ ಮೇಲ್ಪಟ್ಟ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕು. ನೀವು ಹುಚ್ಚ ಶಾಣೆ ಇದ್ದೀರ ಏನೂ ಸಂಬಂಧ ಇಲ್ಲ. ನೀವು ಸಾಲಿ ಕಲ್ತಿರೋ ಬಿಟ್ಟಿರೋ ಏನೂ ಗೊತ್ತಿಲ್ಲ, ಬಟ್ 18ಗಿಂತ ಮೇಲಿದ್ದರೂ ಪ್ರತಿಯೊಬ್ಬರು ಓಟ್ ಹಾಕೋದು. ಅದಕ್ಕೆ ನಾವು ಯೂನಿವರ್ಸಲ್ ಫ್ರಾಂಚೈಸ್ ಅಂತ ಕರಿತೀವಿ. ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಕರೀತಾರೆ. ಗೊತ್ತಾಯ್ತಾ? ಸೊ ಇದು ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಇದು ನಮ್ಮ ಭಾರತದಲ್ಲಿ ಬಂದಿದೆ. ಬಟ್ ಅದಕ್ಕಿಂತ ಮುಂಚೆ ಬ್ರಿಟಿಷರ ಕಾಲದಲ್ಲಿ ಈ ಥರ ಜನರಿಗೆ ಓಟ್ ಹಾಕೋ ಅಧಿಕಾರ ಇರಲಿಲ್ಲ. ಈ ಎಲೆಕ್ಟೆಡ್ ಕೂಡ, ಈ ಚುನಾಯಿತ ಸದಸ್ಯರಂದ್ರೆ ಇವರು ಕೂಡ ಅಲ್ಲಿಂದ ಕೆಲವು ಜನರಿಂದ ಆಯ್ಕೆಯಾಗಿ ಬಂದವರು, ಅವ್ರು ಬಂದು ಓಟ್ ಹಾಕಿದ್ರು. ಇದು 3 ತಪ್ಪಿದೆ ನೋಡಿ. ಓಕೆ, ಎ ಆನ್ಸರ್. ಪೀಠಿಕೆ ಅಥವಾ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ನೋಡಿದ್ರಿ? ಪ್ರಸ್ತಾವನೆಯು ಜವಾಹರ್ಲಾಲ್ ನೆಹರು ಅವರು ಮಂಡಿಸಿದ ಮತ್ತು ಸಂವಿಧಾನ ರಚನಾ ಸಭೆಯಿಂದ ಅಂಗೀಕರಿಸಲ್ಪಟ್ಟ ದೇಶದೋಷಗಳ ನಿರ್ಣಯವನ್ನು, ಅಬ್ಜೆಕ್ಟಿವ್ ರೆಸಲ್ಯೂಷನ್ ಆಧರಿಸಿದೆ. ಎಸ್, ಸರಿ ಇದೆ. ಪ್ರಸ್ತಾವನೆಯನ್ನು ಇದುವರೆಗೆ ಕೇವಲ 1 ಬಾರಿ ಮಾತ್ರ ತಿದ್ದುಪಡಿ ಮಾಡಲಾಗಿದೆ. ಎಸ್. ನೆಕ್ಸ್ಟು,
ಕೇಶವಾನಂದ ಭಾರತಿ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆ ಸಂವಿಧಾನದ ಭಾಗವಲ್ಲ, ಭಾಗ. ಈಗ ಹೇಳಿ ನಾನು. ಓಕೆ, 3 ತಪ್ಪಿದೆ. ಸೊ 3 ತಪ್ಪಿದೆ ಅಂದರೆ ಬಿ ಆನ್ಸರ್. ಕ್ಲಿಯರ್ ಇದೆಯಾ? ಭಾರತೀಯ ಸಂವಿಧಾನದ ಮೂಲಭೂತ ಹಕ್ಕುಗಳ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ನೋಡಿ, ಸಂವಿಧಾನದ 21A ವಿಧಿಯಡಿ ಇರುವ ಶಿಕ್ಷಣದ ಹಕ್ಕನ್ನು 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2002ರ ಮೂಲಕ ಸೇರಿಸಲಾಯಿತು. ಎಸ್, ಸರಿ ಇದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ವಿಧಿ 20 ಮತ್ತು 21ರ ಅಡಿಯಲ್ಲಿ ಖಾತರಿಪಡಿಸಲಾದ ಹಕ್ಕುಗಳನ್ನು ಅಮಾನತುಗೊಳಿಸಲು ಸಾಧ್ಯವಿಲ್ಲ. ಎಸ್, ಸರಿ ಇದೆ. ಇಲ್ಲಿ ನೋಡಿ, 20ನೇ ವಿಧಿ ಏನು ಹೇಳುತ್ತೆ? ಅಪರಾಧಿಗಳ ರಕ್ಷಣೆ. ಅಪರಾಧಿ ಆರೋಪಿ ವ್ಯತ್ಯಾಸ ಗೊತ್ತಿದೆಯಾ? ಆರೋಪಿ ಅಂದ್ರೆ ಇವನ ಮೇಲೆ ಆರೋಪಿ ಇದೆ, ಏನೋ ಸಾಬೀತಾಗಿಲ್ಲ. ಈಗ ದರ್ಶನ್ ಇನ್ನೂ ಸಾಬೀತಾಗಿಲ್ಲ, ಶಿಕ್ಷೆ ಆಗಿಲ್ಲ. ಈಗ ಅಪರಾಧಿ ಅಂದರೆ ವಿನಯ್ ಕುಲಕರ್ಣಿ. ಅಪರಾಧಿ ಆಗಿತ್ತು, ವಿನಯ್ ಕುಲಕರ್ಣಿ ಮೇಲೆ ಪ್ರೂವ್ ಆಯಿತು. ಸೊ ಈಗ ಎಮರ್ಜೆನ್ಸಿ ಇದೆ ಅಂತ ಹೇಳಿಕೆ ದೇಶದಲ್ಲಿ ತುರ್ತು ಪರಿಸ್ಥಿತಿ ಅಪರಾಧಿಗೆ ಡಬಲ್ ಶಿಕ್ಷೆ ಕೊಡೋದು, ಅಥವಾ ಹಳೆ ಕಾನೂನು, ಫಾರ್ ಎಕ್ಸಾಂಪಲ್ ಈಗ ಒಂದು ತಪ್ಪಿಗೆ 5 ವರ್ಷ ಜೈಲು ಶಿಕ್ಷೆ ಐತೆ ಅನ್ಕೊಳ್ಳೋಣ. ಈಗಿನ ಕಾನೂನು, ಹಳೆ ಕಾನೂನಲ್ಲಿ 8 ವರ್ಷ ಐತೆ ಅನ್ಕೊಳ್ಳೋಣ. ಹಳೆ ಕಾನೂನಿನ ಪ್ರಕಾರ ಶಿಕ್ಷೆ ಕೊಡೋದು, ಅಥವಾ ಒಂದು ತಪ್ಪಿಗೆ 2 ಶಿಕ್ಷೆ ಕೊಡೋದು, ಆ ಥರ ಮಾಡೋಂಗಿಲ್ಲ. ಎಮರ್ಜೆನ್ಸಿ ಇರಲಿ, ಸುಡುಗಾಡು ಇರಲಿ, ಏನೇ ಇರಲಿ, ಅಪರಾಧಿ ಅವನಿಗೆ ಕಾನೂನಲ್ಲಿ ಏನು ತಪ್ಪು ಮಾಡಿದಾನೆ, ಕಾನೂನಲ್ಲಿ ಎಷ್ಟು ಶಿಕ್ಷೆ ಇದೆ ಅಷ್ಟೇ ಕೊಡಬೇಕು. ಅಪರಾಧಿಯ ರಕ್ಷಣೆ ಬಗ್ಗೆ ಮಾತನಾಡುತ್ತೆ 20ನೇ ವಿಧಿ. ಗೊತ್ತಾಯ್ತಾ? 21 ಜೀವಿಸುವ ಹಕ್ಕು. ಎಮರ್ಜೆನ್ಸಿ ಇದೆ ಅಂತ ಹೇಳಕ್ಕೆ ನಮ್ಮ ಜೀವ ತೆಗೆಯಂಗಿಲ್ಲ. ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೊಡ್ರಿ ಸಾಯಿ ಹೊಡ್ರಿ ಅಂತೇಳಿ ಹಂಗೆ ಮಾಡಕ್ಕೆ ಬರಲ್ಲ. ಇವೆರಡು ಅಪರಾಧಿ ಮತ್ತು ಜೀವಿಸುವ ಹಕ್ಕು ಎರಡನ್ನ ರಕ್ಷಣೆ ಮಾಡ್ತೀವಿ. ಎಂಥ ತುರ್ತು ಪರಿಸ್ಥಿತಿ ಇದ್ರೂ ಇವೆರಡು ವಿಧಿಗಳು ಅಮಾನತು ಮಾಡಕ್ಕೆ ಬರಲ್ಲ. ಓಕೆ, ರೈಟ್. ನೆಕ್ಸ್ಟ್, ಮೂಲಭೂತ ಹಕ್ಕುಗಳು ಸಂಪೂರ್ಣವಾಗಿವೆ. ನೋ, ದೇರ್ ಇಸ್ ನೋ ಅಬ್ಸಲ್ಯೂಟ್ ಅಲ್ಲ. ಮೂಲಭೂತ ಹಕ್ಕುಗಳನ್ನು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅಮಾನತು ಮಾಡಬಹುದು. ಮೂಲಭೂತ ಹಕ್ಕುಗಳು ಎಲ್ಲ ನಾನೇ ಸರ್ವಸ್ವ ಅಂತ ಅನ್ನಂಗಿಲ್ಲ. ನೋಡಿ, ಅವುಗಳ ಮೇಲೆ ಯಾವುದೇ ರೀತಿಯ ಸಮಂಜಸವಾದ ನಿರ್ಬಂಧಗಳನ್ನು ಹೇರಲು ಸಂಸತ್ತಿಗೆ ಅಧಿಕಾರವಿಲ್ಲ. ಅಧಿಕಾರವಿದೆ. ಎಸ್, ಅಧಿಕಾರವಿದೆ. ತಪ್ಪಿದೆ, 3 ತಪ್ಪಿದೆ. 1 ಮತ್ತು 2 ನೋಡಿ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇವುಗಳನ್ನು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದ್ದು ಇವು ನ್ಯಾಯರಕ್ಷಿತವಲ್ಲದ ಸ್ವರೂಪ ಹೊಂದಿವೆ. ಎಸ್, ನ್ಯಾಯರಕ್ಷಿತವಲ್ಲ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ನೀವು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಹಾಗಿಲ್ಲ. ಸಂವಿಧಾನದ 44ನೇ ವಿಧಿಯು ದೇಶಾದ್ಯಂತ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರಲು ನಿರ್ದೇಶಿಸಿ. ಎಸ್, 44th ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಸಂಬಂಧಪಟ್ಟಿದೆ. ಮೂಲಭೂತ ಹಕ್ಕುಗಳು ಮತ್ತು DPSP ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳು ನಡುವೆ ಸಂಘರ್ಷ ಉಂಟಾದಾಗ ಮೂಲಭೂತ ಹಕ್ಕುಗಳೇ ಮೇಲುಗೈ ಸಾಧಿಸುತ್ತವೆ ಎಂದು ಮಿನರ್ವಾ ಮಿಲ್ಸ್ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಎಸ್, ಎಲ್ಲವೂ ಸರಿ ಇದೆ. ಡಿ ಆನ್ಸರ್. ಓಕೆ, ಮೂಲಭೂತ ಕರ್ತವ್ಯಗಳ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಉಲ್ಲೇಖ ಇರಲಿಲ್ಲ. ಇವುಗಳನ್ನು ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ ಸೇರಿಸಲಾಯಿತು. ಹೌದು. 86ನೇ ತಿದ್ದುಪಡಿಯ ಮೂಲಕ 11ನೇ ಮೂಲಭೂತ ಕರ್ತವ್ಯವನ್ನು ಸಂವಿಧಾನದ ಭಾಗ 4A ಸೇರಿಸಲಾಯಿತು. ಸರಿ ಇದೆ. ಮೂಲಭೂತ ಕರ್ತವ್ಯಗಳು ಭಾರತೀಯ ನಾಗರಿಕರಿಗೆ ಮಾತ್ರ ಅನ್ವಯಿಸುತ್ತವೆ, ವಿನಾ ವಿದೇಶಿಗರಲ್ಲ. ಸರಿ ಇದೆ. ಯಾಕಂದರೆ ಕರ್ತವ್ಯಗಳು ಬರೀ ಭಾರತೀಯ ನಾಗರಿಕರಿಗೆ ಮಾತ್ರ ಇರುತ್ತೆ, ಬೇರೆದರ ಸಂಬಂಧಪಡಲ್ಲ. ಡಿ ಆನ್ಸರ್. ಎಲ್ಲವೂ ಸರಿ. ಈ ಕ್ವಶನ್ಗೆ ಆನ್ಸರ್ ಟ್ರೈ ಮಾಡಿ, ಗೆಸ್ ಮಾಡಿ, ನಾನು ಹೇಳ್ತೇನೆ. ನಮ್ಮ ಸಂವಿಧಾನ ವಿವಿಧ ಮೂಲಗಳಿಗೆ ಸಂಬಂಧಿಸಿದ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಸಂಸದೀಯ ಸರ್ಕಾರ ಮತ್ತು ಕಾನೂನು ಆಡಳಿತ ಬ್ರಿಟಿಷ್ ಎಲ್ಲಿಂದ ತಗೊಂಡು ಬಂದಿದ್ದಾರೆ? ಬ್ರಿಟಿಷ್ ಸಂವಿಧಾನ. ಕರೆಕ್ಟ್ ಇದೆ. ಯಾಕಂದ್ರೆ ರೂಲ್ ಆಫ್ ಲಾ, ಕಾನೂನಿನ ಆಳ್ವಿಕೆ, ಇದು ಬ್ರಿಟಿಷ್ ಸಂವಿಧಾನದ್ದು. ಮೂಲಭೂತ ಹಕ್ಕುಗಳು ಮತ್ತು ನ್ಯಾಯಾಂಗ ವಿಮರ್ಶೆ ಅಮೆರಿಕ ಸಂವಿಧಾನ. ಎಸ್, ಸರಿ ಇದೆ.
ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಅಮಾನತು ವೇಮರ್ ಕಾನ್ಸ್ಟಿಟ್ಯೂಷನ್ ಸರಿ ಇದೆ. ಸಂವಿಧಾನ ತಿದ್ದುಪಡಿ ಪ್ರಕ್ರಿಯೆ ಆಸ್ಟ್ರೇಲಿಯಾ, ನೋ. ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾ. 4 ತಪ್ಪಿದೆ. ಸೊ ಕೇವಲ 3 ಜೋಡಿಗಳು ಸರಿ ಇದೆ ನೋಡಿ, ಕೇವಲ 3 ಜೋಡಿಗಳು, 1 ತಪ್ಪಿದೆ. ಓಕೆ, ನೆಕ್ಸ್ಟ್ ಪೀಠಿಗೆ ಸಂಬಂಧಿಸಿದಂತೆ ಹೇಳಿಕೆಗಳು ನೋಡಿ. ಇದು ಶಾಸಕಾಂಗಕ್ಕೆ ಅಧಿಕಾರದ ಮೂಲವೂ ಅಲ್ಲ ಅಥವಾ ಶಾಸಕಾಂಗದ ಅಧಿಕಾರಗಳನ್ನು ನಿರ್ಬಂಧಿಸುವ ಶಕ್ತಿಯೂ ಇಲ್ಲ. ಹೌದು, ಪ್ರಸ್ತಾವನೆ ಹೊಂದಿಲ್ಲ. ಎಸ್, ಸರಿ ಇದೆ. ಅದು ಸ್ಟೇಟ್ಮೆಂಟ್ ಸರಿ ಇದೆ. ಅದಕ್ಕೆ ಯಾವುದೇ ಅಧಿಕಾರ ಇಲ್ಲ, ಪ್ರಸ್ತಾವನೆಗೆ ಯಾವುದೇ ಅಧಿಕಾರ ಇಲ್ಲ, ಯಾಕಂದರೆ ನ್ಯಾಯರಕ್ಷಿತವಲ್ಲ. ಪ್ರಸ್ತಾವನೆಯು ಕೂಡ ನ್ಯಾಯರಕ್ಷಿತವಲ್ಲ. ಪ್ರಸ್ತಾವನೆಯಲ್ಲಿರುವ ನಿಬಂಧನೆಗಳನ್ನು ದೇಶದ ಯಾವುದೇ ನ್ಯಾಯಾಲಯಗಳಲ್ಲಿ ಕಾನೂನಾತ್ಮಕ ಜಾರಿಗೊಳಿಸಲು ಸಾಧ್ಯವಿಲ್ಲ, ಯಾಕಂದರೆ ನ್ಯಾಯರಕ್ಷಿತವಲ್ಲ. LIC ಆಫ್ ಇಂಡಿಯಾ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ಪ್ರಸ್ತಾವನೆಯು ಸಂವಿಧಾನದ ಆಂತರಿಕ ಭಾಗವಾಗಿದೆ, ಅದು ಅವಿಭಾಜ್ಯವಾಗಿದೆ ಎಂದು ಪುನರುಚ್ಚರಿಸಿತು. ಎಸ್, ಎಲ್ಲವೂ ಸರಿ. ಕ್ಲಿಯರ್ ಇದೆಯಾ? ಸಂವಿಧಾನದ 14, 15 ಮತ್ತು 16ನೇ ವಿಧಿಗಳ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಜನಾಂಗ ಮಾಡ್ಕೊಳ್ಳಿ, ಇದು ಜನಾಂಗ. ನೋಡಿ 14, 15, 16ನೇ ವಿಧಿಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ 14ನೇ ವಿಧಿ ನೋಡಿ, ಕಾನೂನಿನ ಮುಂದೆ ಸಮಾನತೆ ಎಂಬುದು ಬ್ರಿಟಿಷ್ ಪರಿಕಲ್ಪನೆಯಾಗಿದ್ದು ಕಾನೂನುಗಳ ಸಮಾನ ರಕ್ಷಣೆ ಅಮೆರಿಕದ ಪರಿಕಲ್ಪನೆ. ಸರಿ ಇದೆ. 15ರ ಅಡಿಯಲ್ಲಿ ರಾಜ್ಯವು ಕೇವಲ ಧರ್ಮ, ಜನಾಂಗ, ಜಾತಿ, ಲಿಂಗ ಮತ್ತು ಜನ್ಮಸ್ಥಳದ ಆಧಾರದ ಮೇಲೆ ಒಟ್ಟು 5 ವಿಷಯಗಳಿದೆ. ತಾರತಮ್ಯ ಮಾಡುವುದನ್ನು ನಿಷೇಧಿಸಲಾಗಿದೆ. ಸರಿ ಇದೆ. 16ರ ಅಡಿಯಲ್ಲಿ ಬರುವ ಸಾರ್ವಜನಿಕ ಉದ್ಯೋಗಗಳಲ್ಲಿನ ಸಮಾನತೆ ಹಕ್ಕು ಭಾರತ ನಾಗರಿಕರು ಮತ್ತು ವಿದೇಶಿಯರಿಗಿಲ್ಲ. ನಮಗೆ ನೌಕರಿ ಸಿಗಲಾಗಿದೆ, ನಮಗೆ ಸಾರ್ವಜನಿಕ ನೌಕರಿ ಸಿಗಲಾಗಿದೆ, ಇನ್ನು ಎಲ್ಲಿ ಅವ್ರಿಗೆ ವಿದೇಶಿಯರು ಸಂಬಂಧಪಡಲ್ಲ. ಇದು 3 ತಪ್ಪಿದೆ, 1 ಮತ್ತು 2. 16ನೇ ವಿಧಿ ಭಾರತೀಯರಿಗೆ ಮಾತ್ರ. ನೆಕ್ಸ್ಟ್ ಕ್ವಶನ್. ನೋಡಿ, ಇಲ್ಲಿ ರಿಟ್ ಅರ್ಜಿ ಸಂಬಂಧಪಟ್ಟಂಗೆ ಕೇಳಿದಾನೆ, ರಿಟ್ಸ್ ಬಗ್ಗೆ ಕೇಳಿದಾನೆ. 32ನೇ ವಿಧಿ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ವಿಧಿ 32ರ ಅಡಿಯಲ್ಲಿ ಮತ್ತು ಹೈಕೋರ್ಟ್ಗಳು ವಿಧಿ 226 ಅಡಿಯಲ್ಲಿ ರಿಟ್ಸ್ಗಳನ್ನು ಹೊರಡಿಸುವ ಅಧಿಕಾರ ಹೊಂದಿದೆ. ಎಸ್, ಸರಿ ಇದೆ. ಸುಪ್ರೀಂ ಕೋರ್ಟ್ ಕೇವಲ ಮೂಲಭೂತ ಹಕ್ಕುಗಳ ಜಾರಿಗೆ ಮಾತ್ರ ರಿಟ್ಗಳನ್ನು ಹೊರಡಿಸಬಹುದು, ಆದರೆ ಹೈಕೋರ್ಟ್ಗಳು ಇತರ ಸಾಮಾನ್ಯ. ಎಸ್, ರಿಟ್ಸ್ ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ರಿಟ್ಸ್ ಅಂತ ಬಂದಾಗ ಹೈಕೋರ್ಟ್ಗೆ ಹೆಚ್ಚಿನ ಅಧಿಕಾರವಿದೆ. ರಿಟ್ಸ್ ಅಂತ ಬಂದಾಗ ಹೈಕೋರ್ಟ್ಗೆ ಹೆಚ್ಚಿನ ಅಧಿಕಾರ ಇದೆ, ನೆನ್ಪಿಟ್ಕೊಳ್ಳಿ. ಹೇಬಿಯಸ್ ಕಾರ್ಪಸ್ ರಿಟ್ ಅನ್ನು ಕೇವಲ ಸರ್ಕಾರಕ್ಕೆ, ನೋ, ಖಾಸಗಿ ವ್ಯಕ್ತಿ ವಿರುದ್ಧನೂ ಹೊರಡಿಸಬಹುದು. ತಪ್ಪಿದೆ. ಹೇಬಿಯಸ್ ಕಾರ್ಪಸ್ ಅಂದರೆ 24 ಗಂಟೆಯೊಳಗೆ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ ಒಬ್ಬ ವ್ಯಕ್ತಿಯನ್ನು ಕೋರ್ಟಿಗೆ ಹಾಜರುಪಡಿಸಬೇಕು. ಒಟ್ಟಿನಲ್ಲಿ ಕಿಡ್ನ್ಯಾಪ್ ಆಗಿದ್ದರೆ, ಅರೆಸ್ಟ್ ಮಾಡಿದರೆ, ಏನೇ ಇರಲಿ, ಒಟ್ಟು ಕೋರ್ಟ್ ಮುಂದೆ ಹಾಜರುಪಡಿಸಬೇಕು. ಇದು ಬರೀ ಸರ್ಕಾರಿ ಅಧಿಕಾರಿಗಳು ವಿರುದ್ಧ ಅಷ್ಟೇ ಅಲ್ಲ, ಖಾಸಗಿ ವ್ಯಕ್ತಿಗಳು ಮತ್ತು ಪ್ರೈವೇಟ್ ಎಂಟಿಟೀಸ್, ಖಾಸಗಿ ಸಂಸ್ಥೆಗಳ ವಿರುದ್ಧನೂ ಸಂಬಂಧಪಡುತ್ತೆ. 1 ಮತ್ತು 2 ಮಾತ್ರ. ಲಾಸ್ಟ್ ಕ್ವಶನ್. ಭಾರತದ ರಾಷ್ಟ್ರಪತಿಯವರು ಎಷ್ಟು ಜನರನ್ನ ನಾಮನಿರ್ದೇಶನ ಮಾಡಬಹುದು ಅಂತಿದೆ. PSI 545 ಕ್ವಶನ್. ನೋಡಿ, ಲೋಕಸಭೆಗಂತೂ ಇಲ್ಲ, ಈಗ ಲೋಕಸಭೆಗೆ ಹೋಗ್ಬಿಟ್ಟಿದೆ, ಅದು ಲೋಕಸಭೆ ತೆಗೆದುಬಿಡಿ. ಸೊ ರಾಜ್ಯಸಭಾ ಅಂತ ಬಂದಾಗ 12 ಜನ ಸದಸ್ಯರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಓಕೆ, ಐ ಹೋಪ್ ದೀಸ್ ಕ್ವಶನ್ಸ್ ವಿಲ್ ಹೆಲ್ಪ್ ಯು. ಈ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತಾ ಹೋಗ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಒಂದು ಲೈಕ್ ಮಾಡಿ. ಇಷ್ಟ ಆಗಿದೆಯಲ್ಲ ಕ್ವಶನ್ಸ್? ಅನ್ನೋತಿದೆಯಲ್ರಿ, ಬೆಂಕಿ ಕ್ವಶನ್ಸ್ ಅಲ್ಲ. ಒಂದು ಲೈಕ್, ಥಮ್ಸ್ ಅಪ್ ಮೇಲೆ ಒಂದು ಕ್ಲಿಕ್ ಮಾಡಿಬಿಡಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.